ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಿಂಚನಾ. ಇವತ್ತು ನಮ್ಮ ಜೊತೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರತಂಡ ಇದೆ. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ. ನಮ್ಮ ಜೊತೆ ಪ್ಯಾನ್ ಇಂಡಿಯಾ ಸ್ಟಾರ್ ದೀಕ್ಷಿತ್ ಶೆಟ್ಟಿ ಅವರಿದ್ದಾರೆ. ಹೆಲೋ ಸರ್, ಹೇಗಿದ್ದೀರಾ? ಸೊ ಕಂಗ್ರಾಟ್ಸ್ ಫಸ್ಟ್ ಆಫ್ ಆಲ್, ಯಾಕಂದ್ರೆ ನಿಮ್ಮ ದಿ ಗರ್ಲ್ ಫ್ರೆಂಡ್ ಮೂವಿ ಸಕ್ಸಸ್ಗೆ ಕಂಗ್ರಾಚುಲೇಷನ್ಸ್. ಸೊ ವೆಲ್ಕಮ್ ಟು ದ ಶೋ. ಜೊತೆಗೆ ನಮ್ಮ ಜೊತೆ ಗಾರ್ಜಿಯಸ್ ಬೃಂದಾ ಆಚಾರ್ಯ ಅವರಿದ್ದಾರೆ. ಹೆಲೋ ಬೃಂದಾ ಅವರೇ, ಹೇಗಿದ್ದೀರಾ? ಹೆಲೋ, ನಾನ್ ಸೂಪರ್ ಆಗಿದ್ದೀನಿ. ಸ್ವಲ್ಪ ನೀವು ನೋಡಕ್ಕೆ ಸಮಾಂತ ತರ ಅನ್ಸ್ತೀರಾ, ಹೇಳಿದ್ರ ನಿಮ್ಗೆ? ತುಂಬಾ ಜನ ಹೇಳ್ತಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಸೊ ದೀಕ್ಷಿತ್ ಅವರೇ, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ, ಅಂದ್ರೆ ಟ್ರೇಲರ್ ಕೂಡ ರಿಲೀಸ್ ಆಗಿದೆ. ಅಂದ್ರೆ ಟ್ರೇಲರ್ ನೋಡಿದ್ರೆ ನನ್ಗೇನ್ ಅನ್ಸ್ತು ಅಂದ್ರೆ ಒಂದು ಕಾಮಿಡಿ ಜಾನರ್ ಇರುವಂತಹ ಮೂವಿ ಅಂತ. ಸೊ ಏನಿದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ? ಹೆಸರಲ್ಲೇ ಇರುವ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ಬ್ಯಾಂಕ್ನ ಕಳ್ತನ ಮಾಡೋಕೆ ಹೋಗುವ ಒಂದಿಷ್ಟು ಗ್ಯಾಂಗು, ಆಮೇಲೆ ಕಳ್ತನ ಮಾಡೋಕೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದೇ ಕಥೆ. ಒಂದು ಲಿಮಿಟೆಡ್ ಸ್ಪೇಸ್, ಅಂದರೆ ಇವಾಗ ಬ್ಯಾಂಕ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಈ ಥರ ಲಿಮಿಟೆಡ್ ಸ್ಪೇಸಲ್ಲಿ ಶೂಟ್ ಮಾಡಿರುವಂಥ ಸಿನಿಮಾಗಳು ಭಾಳ ಕಮ್ಮಿ. ಆ್ಯಂಡ್ ಲಿಮಿಟೆಡ್ ಸ್ಪೇಸಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಶೂಟ್ ಮಾಡೋದು ಇನ್ನೊಂದು ದೊಡ್ಡ ಟಾಸ್ಕ್ ಆ್ಯಕ್ಚುಲಿ. ಬಟ್ ಟ್ರೈಲರ್ ನೋಡಿ, ಬರೀ ಟ್ರೈಲರ್ ಅದು. ಸೊ ಇನ್ನು ತುಂಬ ಇದೆ, ತುಂಬ ಹ್ಯೂಮರಸ್ ಆಗಿ ಹೋಗುತ್ತೆ. ಜನರಲಿ ಈ ಜಾನರ್ ಸಿನಿಮಾಗಳು ಸ್ವಲ್ಪ ಸೀರಿಯಸ್ ಜಾನರ್ ಸಿನಿಮಾಗಳು, ಥ್ರಿಲ್ಲರ್ ಆಗಿರುತ್ತೆ ಅಥವಾ ಸಸ್ಪೆನ್ಸ್ ಆಗಿರುತ್ತೆ, ಸ್ವಲ್ಪ ಸೀರಿಯಸ್ ಆಗಿರುತ್ತೆ ಜನರಲಿ ಈ ಜಾನರ್ ಸಿನಿಮಾ. ಬಟ್ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಐ ವುಡ್ ಸೇ ಕನ್ನಡ ಸಿನಿಮಾದಲ್ಲೂ ಕೂಡ ಅಷ್ಟೇ, ಇಂಡಿಯನ್ ಸಿನಿಮಾಸಲ್ಲೂ ಕೂಡ ಅಷ್ಟೇ, ಈ ಜಾನರ್ ಫಾರ್ ದ ಫಸ್ಟ್ ಟೈಮ್ ಈ ಆ್ಯಂಗಲಲ್ಲಿ, ಈ ಪರ್ಸ್ಪೆಕ್ಟಿವಲ್ಲಿ ಶೂಟ್ ಮಾಡಿರೋದು ನಾವು. ಸೊ ಹ್ಯೂಮರ್ನ ಇಟ್ಕೊಂಡು ಶೂಟ್ ಮಾಡಿರೋದು. ಸೊ ಥ್ರೂ ಔಟ್ ದ ಫಿಲ್ಮ್ ನಗಿಸ್ತಾ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ. ಸೊ ದಟ್ ಈಸ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಎಸ್, ಇನ್ನು ಬೃಂದಾ ಅವರೇ, ಸೊ ನಿಮ್ಮ ಕ್ಯಾರೆಕ್ಟರ್ ಏನು? ಅಂದರೆ ಇವರೆಲ್ಲ ಬ್ಯಾಂಕ್ನ ಲೂಟಿ ಮಾಡೋಕ್ಕೆ ಬಂದಿರೋ ಕಳ್ಳರು. ಸೊ ನಿಮಗೆ ಕಳ್ಳನ ಮೇಲೆ ಲವ್ ಆಗುತ್ತಾ ಹೇಗೆ ಅಂತ? ನನಗಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ನೀವು 21st ನೋಡಬೇಕು. ಬಟ್ ಜನರಿಗಂತೂ ಫಾರ್ ಶೋರ್ ಕಳ್ಳನ ಮೇಲೆ ಲವ್ ಆಗುತ್ತೆ. ಬಿಕಾಸ್ ದಟ್ ಕನಕನ ಕ್ಯಾರೆಕ್ಟರ್ ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ. ಆ್ಯಂಡ್ ಅಷ್ಟೇ ಚೆನ್ನಾಗಿ ದೀಕ್ಷಿತ್ ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ ಈಸ್ ಎನ್ ಅಮೇಸಿಂಗ್ ಆ್ಯಕ್ಟರ್. ಆ್ಯಂಡ್ ನನ್ನ ಪಾತ್ರ ಬಂದು ಒಂದು ಅಕೌಂಟೆಂಟ್ ಕ್ಯಾರೆಕ್ಟರ್. ಅಫ್ಕೋರ್ಸ್ ನಾವು ಟೀಸರಲ್ಲೂ ನೋಡಿದ್ದೀವಿ, ಟ್ರೇಲರಲ್ಲೂ ನೋಡಿದ್ದೀವಿ ದಟ್ ಬ್ಯಾಂಕ್ ಒಳಗಡೆ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಅದ್ರ ನಂತರ ಇವರು ರಾಬರಿ ಮಾಡಕ್ ಬಂದಾಗ ಡೇ ಟೈಮಲ್ಲೇ ಬರ್ತಾರೆ ರಾಬರಿ ಮಾಡಕ್ಕೆ, ಯಾಕಂದ್ರೆ ನೀವು ಅಲ್ಲಿ ಇರ್ತೀರಾ ಅಂದ್ರೆ ಅಫ್ಕೋರ್ಸ್ ಡೇ ಟೈಮಲ್ಲೇ ಬರ್ತಾರೆ. ಡೇ ಟೈಮಲ್ಲೇ ಬರ್ತಾರೆ. ಬಟ್ ಯಾವಾಗ ಹೋಗ್ತಾರೆ ಅನ್ನೋದನ್ನ ನಾವು ನಂತರ ನೋಡ್ತೀವಿ. ಅಂದ್ರೆ ಆಲ್ಮೋಸ್ಟ್ ಬಟ್ ಅದೇ ಸ್ಪೇಸ್ ಅಲ್ಲಿ ದಿನಗಳಲ್ಲಿ ಆಗೋ ಕತೆ, ಒಂದೂವರೆ ದಿನಗಳಲ್ಲಿ ಆಗೋ ಕತೆ. ಇಡೀ ಸಿನಿಮಾ ಕತೆ ಒಂದು ದಿನ ಅಥವಾ 1.5 ದಿನದಲ್ಲಿ ಆಗುವಂತ ಕತೆ. ಸೊ ಇವ್ರ ಮೇಲೆ ನಿಮಗೆ ಲವ್ ಆಗುತ್ತಾ? ನೆಕ್ಸ್ಟ್ ನೀವು ಇವ್ರ ಜೊತೆ ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಲೂಟಿಲ್ ಭಾಗಿಯಾಗ್ತೀರಾ ಹೆಂಗೆ? ಸೀನ್ ಪೇಪರ್ ಹೊರಗಡೆ ಬಿಟ್ಟು ಬಂದಿದೆ. ದೀಕ್ಷಿತ್ ಅವರೇ, ಅಂದ್ರೆ ಇವಾಗ ನೀವು ಅಂತ ಬಂದ್ರೆ, ಈಗ ಪ್ರತಿಯೊಂದು ಮೂವಿ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ಬಂದ್ರಿ. ದಿಯಾ ಇಂದ ಹಿಡಿದು ಬ್ಲಿಂಕ್ ಆಗಿರ್ಬೋದು, ಈಗ ಈ ಮೂವಿ. ಸೊ ಅಂದ್ರೆ ಒಂದು ಥಾಟ್ ಇದೆ, ಸ್ಕ್ರಿಪ್ಟ್ ನ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ದೀಕ್ಷಿತ್ ಶೆಟ್ಟಿ ಅವರು ಅಂತ. ಸೊ ಏನ್ ನೋಡ್ತೀರಾ ನೀವು ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ? ಹಾಗೆ ಈ ಮೂವಿ ನಿಮ್ಗೆ ಓಕೆ ಅನ್ಸಿದ್ ಯಾಕೆ, ಮಾಡಬೇಕು ಅಂತ ಅನ್ಸಿದ್ ಯಾಕೆ? ಅಂದರೆ ನಾನು ಒಂದು ಬೌಂಡ್ ಸ್ಕ್ರಿಪ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಡೀ ಸಿನಿಮಾ ನರೇಷನ್ ತೊಗೊಂಡ್ಮೇಲೆ ಪೂರ್ತಿ ಸಿನಿಮಾ ರೆಡಿ ಆಗಿರಬೇಕು. ಐ ಡೋಂಟ್ ಗೋ ವಿತ್ ದ ಐಡಿಯಾ, ಒನ್ ಲೈನ್ ಐಡಿಯಾ ಇಟ್ಕೊಂಡು ದೆನ್ ವಿಲ್ ಗೋ ಹೆಡ್ ಅಂತ. ಜನರಲಿ ಅದನ್ನೂ ಇವತ್ತರೆಗೂ ಮಾಡಿಲ್ಲ. ಆ್ಯಂಡ್ ಸ್ಕ್ರಿಪ್ಟಲ್ಲಿ ಏನನ್ನು ನೋಡ್ತೀನಿ ಅಂದರೆ, ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಕೇಳಿದಾಗ ನನಗೆ ಸರಿ ಅನ್ನಿಸ್ಬೇಕು. ನನ್ನಲ್ಲಿ ಒಬ್ಬ ಪ್ರೇಕ್ಷಕ ಇದ್ದಾನಲ್ಲ, ಅವನಿಗೆ ಸರಿ ಅಂತ ಅನ್ನಿಸ್ಬೇಕು. ಸೊ ಇಲ್ಲ, ಇದು ನನಗಿಷ್ಟ ಆಗ್ತಾ ಇದೆ ಅಥವಾ ಪಾತ್ರ ಇಷ್ಟ ಆಗ್ತಾ ಇದೆ ಅಂತಂದರೆ ದೆನ್ ಐಲ್ ಗೋ ಹೆಡ್. ಸೊ ದಟ್ ಈಸ್ ಒನ್ ಥಿಂಗ್ ಸ್ಕ್ರಿಪ್ಟಿಗೆ ಅಂತ ಬಂದಾಗ. ಅಂದರೆ ಈ ಮೂವಿ ಫುಲ್ ಬ್ಯಾಂಗ್ಳೂರಲ್ಲೇ ಶೂಟ್ ಮಾಡಿರೋದು ಅಥವಾ ಹೇಗೆ? ಇಲ್ಲ, ದೇವರಾಯನದುರ್ಗ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಬ್ಯಾಂಗ್ಳೂರು ಸೆಟ್ ಹಾಕಿದ್ವಿ ಅಷ್ಟೇ ಅನ್ಸುತ್ತೆ. ದೇವರಾಯನದುರ್ಗ ಆ್ಯಂಡ್ ಬ್ಯಾಂಗ್ಳೂರು, ತುಮಕೂರು. ಓಕೆ, ಎಸ್. ಇನ್ನು ಬೃಂದಾ ಅವರೇ, ನಿಮಗೆ ಈ ಮೂವಿ ಯಾಕೆ ಓಕೆ ಅನಿಸ್ತು? ಸ್ಕ್ರಿಪ್ಟ್ ಕೇಳಿದಾಗ ಏನು ಇಷ್ಟ ಆಯಿತು ಅಂತ? ಐ ಗೆಸ್ ನನ್ನ ಥಾಟ್ ಪ್ರಾಸೆಸ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇದೆ. ಒಂದು ಕಥೆ ಇಷ್ಟ ಆಗಬೇಕು ಅಂದರೆ ಕೇಳಿದ ತಕ್ಷಣ ನನಗೆ ಓಕೆ, ಈ ಕಥೆ ನನಗೆ ಮಾಡಬೇಕು ಅಂತ ಅನ್ನಿಸ್ಬೇಕು. ಆ್ಯಂಡ್ ಬೇರೆ ಬೇರೆ ರೀತಿ ಸಿನಿಮಾಗಳನ್ನು ಮಾಡಬೇಕು, ಬೇರೆ ಬೇರೆ ರೀತಿಯ ರೋಲ್ಸ್ಗಳನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಒಪ್ಕೊಂಡಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಏನಕ್ಕೂ ಒಂದು ಕಡೆ ನನಗೆಷ್ಟು ಇಷ್ಟ ಆಯ್ತಲ್ಲ ಆ ಕಥೆ ಕೇಳಿದ ತಕ್ಷಣ, ಅಷ್ಟೇ ಐ ಗೆಸ್ ಜನರಿಗೂ ಇದು ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬಂದು ನಾನು ಸಿನಿಮಾ ಒಪ್ಕೊಂಡಿದ್ದು. ಐ ಗೆಸ್ ಈಗ ಟ್ರೇಲರ್ ನೋಡಿದ ಮೇಲೆ ಅಥವಾ ಸಿನಿಮಾ ನೋಡಿದ್ವಿ ಕೂತ್ಕೊಂಡು, ಅದನ್ನೆಲ್ಲ ನೋಡಿದ ಮೇಲೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬಂದಿದೆ. ಆ ಫೀಲಿಂಗ್ ಏನು ಬಂದಿತ್ತಲ್ಲ ನನಗೆ ಫಸ್ಟ್ ಟೈಮ್, ಇಂಟ್ಯೂಷನ್, ಅದು ಇಲ್ಲ ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋದು, ಅದು ಐ ಗೆಸ್ ಎಲ್ಲೋ ಒಂದು ಕಡೆ ಸುಳ್ಳಾಗಿಲ್ಲ ಅಂತ. ಅದ್ರ ಮೇಲ್ಗಡೆ ನಮ್ಮ ಡೈರೆಕ್ಟ್ರ್ ಏನಿದ್ದಾರೆ ಅಭಿಷೇಕ್ ಸರ್,
ಅವರ ವಿಷನ್ ನಂಗೆ ತುಂಬಾ ಇಷ್ಟ ಆಯಿತು. ನಾವೊಂದು ಟೀಸರ್ ಏನು ಬಿಟ್ಟಿದ್ವಿ ಅದನ್ನು ಅವರು 2 ವರ್ಷದ ಹಿಂದೆ ರೆಡಿ ಇಟ್ಕೊಂಡಿದ್ರು. ಅಫ್ಕೋರ್ಸ್ ಈಸ್ ಅ VFX ಡೈರೆಕ್ಟರ್. ಈ ಒಂದು ಸಿನಿಮಾದ ಸಾರಥಿ ಡೈರೆಕ್ಟರ್ ಅಭಿಷೇಕ್ ಅವ್ರ ಬಗ್ಗೆ ಏನು ಹೇಳ್ತೀರಾ, ಜೊತೆಗೆ ನಿಮ್ಮ ಚಿತ್ರತಂಡದ ಬಗ್ಗೆ ಏನು ಹೇಳ್ತೀರಾ? ಸಾಧು ಸರ್ ಇದ್ದಾರೆ, ಸೊ ಎಲ್ಲರ ಬಗ್ಗೆ. ಅವ್ರು ಹೇಳಿದಾಗೆ ಒಂದು ಪಿನಾಕಲ್ ಸ್ಟುಡಿಯೋಸ್ ಅಂತ ಒಂದು VFX ಸ್ಟುಡಿಯೋಸ್ನ ಒಂದು 10 ವರ್ಷಗಳ ಕಾಲ ಅದನ್ನು ನಡೆಸ್ತಾ ಜೊತೆಗೆ ನಿರ್ದೇಶಕರಾಗಬೇಕು ಅಂತ ಕನಸು ಹೊತ್ತುಕೊಂಡು, ಅಂದರೆ ಇವತ್ತಿಗೆ ಹೊರಗಡೆಯಿಂದ ನೋಡಿದಾಗ ಡೆಪ್ಯೂಟಿ ಡೈರೆಕ್ಟರ್ ಅಂತ ಅನ್ನಿಸ್ಬೋದು, ಬಟ್ ಅವ್ರ ಹಿಂದೆಗಡೆ ಒಂದು ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆ VFX ಮಾಡಿದ್ದಾರೆ. ಸೊ ಹಾಗಾಗಿ ಈ ಕಥೆ ಕೇಳಿದಾಗಲೂ ಅಷ್ಟೇ ನನಗೆ ಆ ಟೈಮಲ್ಲಿ ಬಂದಂಥ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ನನಗೆ ನನ್ನ ಹತ್ರಕ್ಕೆ ಯಾವ್ದಾದ್ರು ಬಂದಿತ್ತು ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಕ್ರಿಪ್ಟ್ಸ್ ಆ ಟೈಮಲ್ಲಿ. ಆ್ಯಂಡ್ ಈ ಪಾತ್ರವನ್ನು ಡಿಸೈನ್ ಮಾಡಿರೋ ರೀತಿ ಆಗಿರ್ಬೋದು, ಈ ಸ್ಕ್ರಿಪ್ಟನ್ನು ಬರೆದಿರುವ ರೀತಿ ಆಗಿರ್ಬೋದು, ಎಲ್ಲವೂ ವಿಭಿನ್ನವಾಗಿದೆ. ಯಾವುದೂ ನಿಮಗೆ ರೆಗ್ಯುಲರ್ ಅಂತ ಅನ್ಸಲ್ಲ, ಒಂದು ರೆಗ್ಯುಲರ್ ಫ್ರೆಶ್ನೆಸ್ ಇರುತ್ತೆ. ಇದರ್ ಯು ಅಕ್ಸೆಪ್ಟ್ ಇಟ್ ಆರ್ ನಾಟ್ ಇಸ್ ಎ ಡಿಫ್ರೆಂಟ್ ಥಿಂಗ್ ಮತ್ತೆ ಒನ್ಸ್ ಅಗೇನ್, ಬಟ್ ಇಟ್ ಈಸ್ ಡಿಫ್ರೆಂಟ್. ಸೊ ಅದೊಂದು ಹೇಳಬಲ್ಲೆ. ಆ್ಯಂಡ್ ತುಂಬ ಪ್ಯಾಷನೇಟ್ ಆಗಿದ್ದಾರೆ. ಐ ಥಿಂಕ್ ಈ ಥರ ಫಿಲಮ್ ಮೇಕರ್ಸು ಭಾಳ ಇಂಪಾರ್ಟೆಂಟ್. ಅಂದರೆ ಟೆಕ್ನಿಕಲಿ ಸೌಂಡ್ ಇದ್ದಾರೆ ತುಂಬ. ಸೊ ರೈಟಿಂಗಲ್ಲಿ ಸ್ಟ್ರಾಂಗ್ ಇದ್ದಾರೆ, ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ, ಆ್ಯಂಡ್ ಹಿ ನೋಸ್ ವಾಟ್ ಹಿ ಈಸ್ ಡೂಯಿಂಗ್. ಒಳ್ಳೆ ವಿಷನ್ ಇದೆ. ಆ್ಯಂಡ್ ಮುಂದಿನವ್ರು ಒನ್ಲೈನರ್ಸ್ ನಾನು ಕೇಳಿದ್ದೀನಿ. ಸೊ ಕಥೆಗಳಿದೆ. ಸೊ ಅದೆಲ್ಲವೂ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಈ ಸಿನಿಮಾ ವರ್ಕ್ ಆಗಬೇಕು. ಆ್ಯಂಡ್ ಈ ಥರದ ಡೈರೆಕ್ಟರ್ಸ್ಗಳು ತುಂಬ ಮುಖ್ಯ ಆಗ್ತಾರೆ ಮುಂದೆ ಹೋಗ್ತಾ. ಅಂದರೆ ಈ ಥರದವ್ರು ಇದ್ದಾಗ ಏನಾಗುತ್ತೆ, ಅಟ್ಲೀಸ್ಟ್ ಸೆಕೆಂಡ್ ಜನ್ರೇಷನ್ ಆ್ಯಕ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಇನ್ಕ್ಲೂಡಿಂಗ್ ನಾನು, ಸುಮಾರು ಜನ ಆ್ಯಕ್ಟರ್ಸ್ ಏನಿದ್ದಾರೆ, ಮೋಸ್ಟ್ಲಿ ಎಲ್ರಿಗೂ ಒಂದೊಂದು ಸಿನಿಮಾ ಮಾಡ್ಬೋದು. ಆ್ಯಂಡ್ ಬೇರೆ ಜಾನರಲ್ಲಿ ಸಿನಿಮಾ ಮಾಡ್ಬೋದು. ಅವ್ರ ಹತ್ರ ಇರೋ ಕಥೆಗಳು ಕೇಳಿದಾಗ ಎಲ್ಲ ಬೇರೆ ಜಾನರಲ್ಲಿದೆ. ಸೊ ಹಾಗಾಗಿ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ವರ್ಕ್ ಫಾರ್ ಹಿಮ್ ಆ್ಯಂಡ್ ಫಾರ್ ಆಲ್ ಆಫ್ ಅಸ್. ಸೊ ಯಾ ಸರ್, ಇನ್ನು ಅದೇ ನಾನು ಆಗಲೇ ಹೇಳ್ದಂಗೆ ಸಾಧು ಸರ್ ಎಲ್ಲ ಇದ್ದಾರೆ. ಸೊ ನಿಮ್ಮ ಟೀಮ್ ಬಗ್ಗೆ ಏನು ಹೇಳ್ತೀರಾ? ಸಾಧು ಸರ್ ಇದ್ದಾರೆ, ಜುಡಾ ಸ್ಯಾಂಡಿ ಅವರು ಇದ್ದಾರೆ. ಸಾಧು ಸರ್ ಜೊತೆ ವರ್ಕ್ ಮಾಡಿದ್ದು ಇಟ್ ಈಸ್ ಫಸ್ಟ್ ಟೈಮ್ ನಾನು ಸಾಧು ಸರ್ ಜೊತೆ ವರ್ಕ್ ಮಾಡಿದ್ದು. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅವ್ರ ಜೊತೆ? ಸಖತ್ ಇಂಪ್ರೂವೈಸ್ ಮಾಡ್ತಾರೆ. ಅಂದರೆ ಆನ್ ಸ್ಪಾಟ್ ತುಂಬ ಇಂಪ್ರೂವೈಸ್ ಮಾಡ್ತಾರೆ. ಆ್ಯಂಡ್ ಸ್ಪಾಂಟೇನಿಟಿ, ಸಿಕ್ಕಾಪಟ್ಟೆ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ. ಆ್ಯಂಡ್ ಡೈಲಾಗ್ಸ್ ಕೂಡ ಅಷ್ಟೇ ಟಕ್ಕಂತ ಅಲ್ಲೇನೋ ಒಂದು ಇಂಪ್ರೂವೈಸ್ ಮಾಡಿಬಿಡ್ತಾರೆ. ಆ್ಯಂಡ್ ಆರಾಮಾಗಿ ಮಾತಾಡ್ಬೋದು. ಅಂದರೆ ಸರ್ ನಾನು ಇದು ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಂದರೆ ಹೌದಾ, ಸರಿ ಕಣ, ನಾನು ಇನ್ನೊಂದಿನ ಮಾಡ್ತೀನಿ, ಈ ಥರ ಹಿಂಗೆ ಈ ಥರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಸಾಧು ಸರ್. ಹಂಗೆ ತುಂಬ ತಾರಾ ಬಳಗನೇ ಇದೆ. ಅಂದರೆ ನಮ್ಮ ಸೆಟ್ ಒಳಗಡೆ ನಾವು ಹಾಸ್ಟೇಜಸ್ ಏನಿದ್ದಾರೆ ಅಥವಾ ಬ್ಯಾಂಕ್ ಎಂಪ್ಲಾಯೀಸು, ಹಾಸ್ಟೇಜಸ್ಸು, ಕಳ್ಳರು, ಸೊ 3 ಗ್ಯಾಂಗ್ ಇದೆ ಒಳಗಡೆ. ಆಲ್ಮೋಸ್ಟ್ ನಾವು ಒಂದು 25-30 ಜನ ಇದ್ದೀವಿ ಒಳಗಡೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾಗಿರ್ಬೋದು. ಆ್ಯಂಡ್ ಅಭಿಷೇಕ್ ಕಾಸರಗೋಡು ನಮ್ಮ DOP, ನನ್ನ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕೆಲಸ ಹೇಗಾಗಿದೆ ಅಂತ. ಹ್ಯಾಸ್ ಪುಟ್ ಇಸ್ ಹಾರ್ಟ್ ಔಟ್ ಆ್ಯಂಡ್ ಔಟ್ ಎಲ್ಲ. ಅಂದರೆ ಈ ಸಿನಿಮಾಗೆ ಎಲ್ಲವನ್ನೂ ದಾರಿ ಎಳೆದಿದ್ದಾರೆ. ಪ್ರತಿಯೊಂದು ಶಾರ್ಟ್ ಇಡಬೇಕಾದ್ರೂ ತುಂಬ ಕಾನ್ಷಿಯಸ್ ಆಗಿ ರಾತ್ರಿ 3 ಗಂಟೆ 4 ಗಂಟೆ ಆಗಿದ್ರೂ ಕೂಡ ಯಾವತ್ತೂ ಈ ಶಾರ್ಟ್ ಮುಗಿಸ್ಬಿಡ್ಬೇಕು, ಇದಾಗೋದ್ರೆ ಮುಗಿಸ್ಕೊಂಡು ಹೊರಟ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಯಾವತ್ತೂ ನಾನು ನೋಡಲಿಲ್ಲ ಅವರಲ್ಲಿ. ಏನೋ ಬೆಸ್ಟ್ ಮಾಡಬೇಕು ಆ್ಯಂಡ್ ನನಗೆ ಹೇಳೋರು, ಸರ್ ನೀವು ಪೋಸ್ಟ್ ಆದಮೇಲೆ ನೋಡಿ ಅಂತ ಹೇಳೋರು ಯಾವಾಗ್ಲೂ. ಎಸ್, ಪೋಸ್ಟ್ ಆದಮೇಲೆ ನೋಡಿದಾಗ ಐ ಥಿಂಕ್ ಇವತ್ತು ನಾನಲ್ಲ, ಟ್ರೈಲರ್ ನೋಡಿ ತುಂಬ ಜನ ಮಾತಾಡ್ತಾ ಇದ್ದಾರೆ. ಅಂದರೆ ಇವತ್ತು ಟ್ರೈಲರ್ ನೋಡ್ತಿದ್ದಾಗ ನನಗೆ ಸುಮಾರು ಜನ ಹೇಳಿದ್ದು, ಒಂದು ಕಥೆ ಫ್ರೆಶ್ ಆಗಿದೆ ಆ್ಯಂಡ್ ಇನ್ನೊಂದು ಮೇಕಿಂಗ್ ಅದ್ಭುತವಾಗಿದೆ, ತುಂಬ ರಿಚ್ ಆಗಿ ಬಂದಿದೆ. ಅಂದರೆ ಸಿನಿಮಾಗೆ ಯಾವುದೇ ಕೊರತೆ ಇಲ್ಲ ಅನ್ನೋದು ಕಾಣಬರುತ್ತೆ ಸಿನಿಮಾದಲ್ಲಿ. ಸೊ ಓವರ್ ಆಲ್ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಜುಡಾ ಸ್ಯಾಂಡಿ ಅವರು ಐ ಥಿಂಕ್ ಒನ್ ಆಫ್ ದ ಬಿಸಿಯೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅನ್ಸುತ್ತೆ. ಮೊನ್ನೆ ಕಥಾ ವೈಭವವಾಗಿ ಮಾಡಿದ್ರು. ಸೊ ಮಾಡ್ತಾನೆ ಇದ್ದಾರೆ ಅವರು. ನಮ್ಮ ಸಿನಿಮಾಗೂ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಟ್ರೈಲರ್ ನೀವು ನೋಡಿದಾಗ ಗೊತ್ತಾಗುತ್ತೆ. ನಮ್ದೊಂದು ಥೀಮ್ ಮ್ಯೂಸಿಕ್ ಆಗಿರ್ಬೋದು, ಸೊ ನಮ್ಮದು ಮಿರಾಕಲ್ ಸಾಂಗ್ ರಿಲೀಸ್ ಆಗಿದೆ ಈಗ, ಅದರಲ್ಲಿರುವಂಥ ವಿಜುವಲ್ಸ್ ಆಗಿರ್ಬೋದು. ಆ ಸಾಂಗ್ ನಿಮಗೆ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್ ಆರ್ ಟೀಮ್ ಕ್ಯಾನ್ ಡೂ. ವಿ ಬೋತ್ ಕ್ಯಾನ್ ಆ್ಯಕ್ಟ್, ಅಂದರೆ ನಾವಿಬ್ಬರು ಆ್ಯಕ್ಟ್ ಮಾಡಿ ಡ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ನಮ್ಮ DOP ಕೆಲಸ ಹೇಗಿದೆ ಅಂತ ನಿಮ್ಗೆ ಆ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ, ಕ್ವಾಲಿಟಿ ಆಫ್ ವರ್ಕ್. ನಮ್ಮ ಡೈರೆಕ್ಟ್ರು VFX ಅಲ್ಲಿ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ಆ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ, ಹೌ ಟೆಕ್ನಿಕಲಿ ಹೀ ಸೌಂಡ್ ಅಂತ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಎಷ್ಟು ಈ ಸಿನಿಮಾನ ಸೀರಿಯಸ್ ಆಗಿ ತೊಗೊಂಡು ಈ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್, ನಮ್ಮ ಪ್ರೊಡ್ಯೂಸರ್ ಯಾವುದ್ರಲ್ಲೂ ಕಮ್ಮಿ ಮಾಡ್ತಿಲ್ಲ ಅಂತ ಹೇಳೋದಕ್ಕೆ ಆ ಸಾಂಗ್. ಸೊ ಆ ಸಾಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವಾಟ್ ಆರ್ ಟೀಮ್ ಕ್ಯಾನ್ ಡೂ. ಅಂದರೆ ಫ್ಯೂಚರಲ್ಲೂ ನೀವು ನಮ್ಮ ಮೇಲೆ ಭರವಸೆ ಇಡೋದಕ್ಕೆ, ನಮ್ಮ ಮೇಲೆ ನಂಬಿಕೆ ಇಡೋದಕ್ಕೆ ನನ್ನ ಪ್ರಕಾರ ಹಾಡು ಒಂದು ಸಾಕು ಅಂತ ಅನ್ಸುತ್ತೆ. ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ಬೃಂದಾ ಅವರೇ. ಸೊ ಅಪ್ಸರೆ ಸಾಂಗು ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅದು ರಿವ್ಯೂಸ್ ಕೂಡ ಪಡ್ತಾ ಇದೆ. ಸೊ ನೀವು 1-2 ಲೈನ್ ನಮಗೋಸ್ಕರ ಸಾಂಗ್ ಹೇಳ್ತೀರಾ, ಅಪ್ಸರೆ ಸಾಂಗ್, ಅಥವಾ ದೀಕ್ಷಿತ್ ಅವ್ರ ಕೈಲಿ ಹೇಳ್ಸೋಣ? ದೀಕ್ಷಿತ್ ಹಾಡ್ಬೇಕು. ನಾನು ಹಾಡಿದ್ರೆ ನೀವು ಯಾರು ಇರಲ್ಲ ಇಲ್ಲಿ. ಇಬ್ರು ಸೇರಿ ಹೇಳಿಲ್ಲ ಅಂದ್ರೆ ನಾವು ಕುತ್ಕೊಂತೀವಿ.
ಪರವಾಗಿಲ್ಲ. ಅವ್ರು ಕೂರ್ಬೇಕಲ್ಲ, ಇಬ್ರು ಒಟ್ಟಿಗೆ ಹಾಡೋಣ. ನೀವು ಕೂರ್ತೀರಾ, ಅವ್ರು ಕೂರ್ಬೇಕು. ಓಕೆ ಓಕೆ ಯಾ ಪ್ಲೀಸ್ ಜಾಯಿನ್ ಮೀ ಬಟ್ ಯಾ ಅಕ್ಕರೆಯಾಗಿದೆ ಅಪ್ಸರೆ ಮೇಲೆ ಭೂಮಿ ತಿರುಗುತ್ತಿಲ್ಲ, ನಿನ್ನಯ ಬ್ಯಾಂಕಲ್ಲಿ ನನಗೆ ಮಾತ್ರ ಬೇಕು ಪ್ರೀತಿ ಸಾಲ. ವಾವ್, ಸೂಪರ್. ಸುಂದರಲ್ಲ, ಸಖತ್ತಾಗಿ ಹೇಳಿದ್ರಿ. ಆಕ್ಚುಲಿ ಬೃಂದ ಅವ್ರಿಗೆ ನಾನು ಕೇಳ್ಬೇಕಂದ್ರೆ ನಿಮ್ಗೆ ಎಲ್ಲಾ ಮೂವೀಸ್ ಅಲ್ಲೂ ನಿಮ್ಗೆ ಒಳ್ಳೊಳ್ಳೆ ಸಾಂಗ್ಸ್ ಸಿಗುತ್ತೆ. ಸೊ ಏನಿದ್ ಸೀಕ್ರೆಟ್ ಅಂತ? ಸಾಂಗ್ಸ್ ಹಿಟ್ ಅವರೇ ಇನ್ಸ್ಪಿರೇಷನ್. ಅವ್ರನ್ನ ನೋಡ್ತಾರಲ್ಲ ಸೆಟ್ ಅಲ್ಲಿ, ಅವ್ರನ್ನ ಸೆಟ್ ಅಲ್ಲಿ ನೋಡಿ, ಫ್ರೇಮ್ ಅಲ್ಲಿ ನೋಡಿ, ಫೋಟೋ ಇಟ್ಕೊಂಡು ಬರೀತಾರೆ ಅಂತ. ಯಾಕಂದ್ರೆ ಎಲ್ಲಾ ಮೂವೀಸ್ ನೀವಿರೋ ಸಾಂಗ್ಸ್ ಹಿಟ್ ಆಗ್ತಾ ಬಂದಿದೆ, ಕೌಸಲ್ಯ ಇಂದ ಹಿಡಿದು ಇಲ್ಲಿ ತನಕ. ಸೊ ಏನಿದು ಹೇಗೆ? ಇಲ್ಲ, ಖುಷಿ ಆಗುತ್ತೆ ಐ ಗೆಸ್. ಅಲ್ಲ ಹೇಗೆ ಅಂತ ಕೇಳಿದ್ರು, ನಿಮ್ಗೆ ಏನ್ ಅನ್ಸುತ್ತೆ ಅಂತೆಲ್ಲ ಕೇಳಿದ್ರು. ಐ ಗೆಸ್ ಫೋಟೋ ಗಿಡ ಕಳಿಸ್ತೀರಾ ರೈಟರ್ಗೆ? ಫೋಟೋ ನೋಡ್ಕೊಂಡು ಇನ್ಸ್ಪೈರ್ ಆಗಿ ಬರೀರಿ ಅಂತ? ಇಲ್ಲ, ಐ ಗೆಸ್ ಫಿಲ್ಮ್ ಮೇಕರ್ಸ್ ನನಗೂ ಆಕ್ಚುಲಿ ನೀವು ಹೇಳಿದಾಗ ನನಗೂ ಅನ್ಸ್ತಾ, ಹೌದು ಹೇಗೆ ನಿಮಗ್ ಮಾತ್ರ ಹೆಂಗ್ ಚೆನ್ನಾಗಿ ಬರೀತಾರೆ ಹಾಡ್ನ ಅಂತ. ನನಗ್ ಮಾತ್ರ ಚೆನ್ನಾಗಿ ಬರೀತಾರೆ ಅಂತಲ್ಲ, ಬಟ್ ನೀವಿರೋ ಸಾಂಗ್ಸ್ ಎಲ್ಲ ಹಿಟ್ ಆಗುತ್ತೆ. ಥ್ಯಾಂಕ್ ಗಾಡ್ ಹಂಗೆ ಆಗ್ಲಿ ಎಲ್ಲ ಮುಂದೆ ಕೂಡ. ಬಟ್ ಐ ಗೆಸ್ ಫಿಲ್ಮ್ ಮೇಕರ್ಸ್ ಯಾರ ಜೊತೆ ಕೆಲಸ ಮಾಡಿದ್ದೀನಲ್ಲ ಅವರೆಲ್ಲ ತುಂಬಾನೇ ಪ್ಯಾಷನೇಟ್ ಡೈರೆಕ್ಟರ್ಸ್, ಪ್ಯಾಷನೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್. ಅವ್ರು ಹೇಳ್ದಂಗೆನೆ ಜೋಡಾ ಸ್ಯಾಂಡಿ ಅವರು ಅಷ್ಟು ಬಿಸಿ ಮ್ಯೂಸಿಕ್ ಡೈರೆಕ್ಟರ್, ಬಟ್ ಸ್ಟಿಲ್ ಅವರ ಡೆಡಿಕೇಶನ್ ನಮ್ಮ ಸಿನಿಮಾಗೆ ಏನಿದೆ ಅಂತ ಅಪ್ಸರೆ ಅಂತ ಸಾಂಗ್ ಕೊಡಬೇಕು ಅಂತಂದರೆ, ಅಥವಾ ಮಿರಕಲ್ ಅಂತ ಸಾಂಗ್ ಕೊಡಬೇಕು ಅಂತಂದರೆ ಅವರಿಗೆ ಆ ಸ್ಟೋರಿ ಮೇಲಾಗಿರಲಿ ಅಥವಾ ಅವರ ಆರ್ಟಿಸ್ಟ್ಗಳ ಮೇಲಾಗಿರಲಿ ಅದ್ರ ಮೇಲೆ ನಂಬಿಕೆ ಬರಬೇಕು. ಐ ಗೆಸ್ ಐವ್ ಬೀನ್ ಲಕ್ಕಿ ಆ್ಯಂಡ್ ಬ್ಲೆಸ್ಡ್ ಅಂಥ ಒಂದು ಟೀಮನ್ನು ಪಡ್ಕೊಳ್ಳೋದಕ್ಕೆ, ಅಂಥ ಒಂದು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡೋದಕ್ಕೆ. ಐ ಗೆಸ್ ಐವ್ ಬೀನ್ ಲಕ್ಕಿ ಅಂತ ಅನ್ಸುತ್ತೆ. ಇನ್ನು ಒಳ್ಳೊಳ್ಳೆ ಸಾಂಗ್ಸ್ ಬರ್ಲಿ ನಿಮ್ ಕಡೆಯಿಂದ, ಫಿಂಗರ್ಸ್ ಕ್ರಾಸ್. ಇನ್ನು ದೀಕ್ಷಿತ್ ಅವರೇ, ನಮ್ಮ ಹೀರೋಯಿನ್ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು? ಸೊ ಹೋಗ್ತಾ ಹೋಗ್ತಾ ಹೆಂಗೆ ಆಸ್ ಅ ಕೋ ಸ್ಟಾರ್ ಹೆಂಗೆ ಬೃಂದ ಅವರು ಅಂತ? ಕಂಟ್ರೋಲಿಂಗ್, ವೆರಿ ಕಂಟ್ರೋಲಿಂಗ್. ಅಲ್ಲ, ನಾನು ಹೇಳ್ಕೊಟ್ಟಿದ್ದೆ. ಬೃಂದಾನ ನಾನು ಫಸ್ಟ್ ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಒಂದು ಯಾವುದೋ ಈವೆಂಟಲ್ಲಿ ಮೀಟ್ ಮಾಡಿದ್ದೆ ಅಷ್ಟೇ. ಅದಾದ್ಮೇಲೆ ಸೆಟ್ಟಲ್ಲೇ ಅವ್ರನ್ನ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಐ ಆಲ್ವೇಸ್ ಫೀಲ್ ಇಟ್ ಟೇಕ್ಸ್ ಅ ಲಾಟ್. ಒಂದು ಹೆಣ್ಮಗುವಾಗಿ ಇಂಡಸ್ಟ್ರೀಲಿ ಮಲ್ಟಿಪಲ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡೋದಿದೆಯಲ್ಲ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ಸ್. ಆ್ಯಂಡ್ ಅದು ಕೂಡ ಒಂದು ಸೆಕ್ಯೂರ್ಡ್ ಜಾಬ್ನ ಬಿಟ್ಟು ಪ್ಯಾಷನ್ನ, ಸಿನಿಮಾ ಕನಸಿನ ಹಿಂದೆ ಆ ಕನಸಿನ ಹಾದಿನ ಹುಡ್ಕೊಂಡು ಹೊರಡೋದಿದೆಯಲ್ಲ, ಅದಕ್ಕೆ ತುಂಬ ಗಟ್ಸ್ ತಗೊಳುತ್ತೆ. ಆ್ಯಂಡ್ ಬೆಂಗಳೂರು ಅಂತ ಜಾಗದಲ್ಲಿ ಎಲ್ಲವನ್ನೂ ಒಬ್ಬರೇ ಸಂಭಾಳಿಸ್ಕೊಂಡು, ಪ್ರಾಬ್ಲಿ ಇವತ್ತಿಗೆ ಅವ್ರಿಗೆ ಟೀಮ್ ಇರ್ಬೋದು, ಬಟ್ ಅವ್ರು ಶುರು ಮಾಡಿದಾಗ ಇನಿಷಿಯಲ್ ಡೇಸಲ್ಲಿ ಐ ನೋ ನಾನು ಶುರು ಮಾಡಿದಾಗ ನಮಗೆ ಎಷ್ಟು ಕಷ್ಟ ಇರುತ್ತೋ ಮೋಸ್ಟ್ಲಿ ಹೆಣ್ಮಕ್ಳಿಗೆ ಇನ್ನೂ ಅದ್ರ 10% ಜಾಸ್ತಿ ಕಷ್ಟ ಇರುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸ್ಕೊಂಡು ಇವತ್ತು ಇಷ್ಟು ಸಿನಿಮಾಗಳು ಮಾಡ್ತಾ ಇಲ್ಲಿ ನಿಂತಿದ್ದಾರೆ ಅಂದರೆ ಐ ಫೀಲ್ ವೆರಿ ಪ್ರೌಡ್ ಆಫ್ ಹರ್. ಆ್ಯಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಟು ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು ಅಥವಾ ಆ್ಯಕ್ಟಿಂಗ್ ವೈಸ್ ಅಂತ ಆಗಿದ್ದಾಗ ಶೀಲ್ ಆಲ್ವೇಸ್ ಫೋಕಸ್ಡ್ ಆನ್ ಏನು ಬೆಟರ್ ಮಾಡ್ಬೋದು, ಏನು ಬೆಸ್ಟ್ ಮಾಡ್ಬೋದು. ಐ ಥಿಂಕ್ ಐ ಶುಡ್ ಟೆಲ್ ದಿಸ್. ಬೃಂದಾ ಅವ್ರನ್ನ ನಾನು ನಮ್ಮ ಮಿರಾಕಲ್ ರಿಹರ್ಸಲ್ ಟೈಮಲ್ಲೇ ನೋಡ್ತಾ ಇದ್ದೆ. ಯಾವುದೋ ಒಂದು ಸ್ಟೆಪ್ಪು ಅಥವಾ ಏನೋ ಒಂದು ಬರಲ್ಲ, ಅದು ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಅವ್ರು ಅಲ್ಲಿಗೆ ಬಿಡೋಲ್ಲ, ಅದನ್ನ ಮಾಡ್ತಾನೆ ಇರ್ತಾರೆ. ಅಂದ್ರೆ ನಾವು ರಿಹರ್ಸಲ್ ಮಾಡೋ ಮಧ್ಯದಲ್ಲೂ ಎಲ್ಲೋ ಒಂದ್ ಕಡೆ ಬ್ರೇಕ್ ತಗೊಂಡು ಒಂದ್ 2 ನಿಮಿಷ ಕೂರೋಣ ಅಂತಂದ್ರೂ ಇವ್ರು ಮಾಡ್ತಾನೆ ಇರ್ತಾರೆ. ನನಗೆ ಯಾವಾಗ್ಲೂ ಈ ತರ ಕೋ ಆರ್ಟಿಸ್ಟ್ಗಳು ಬಹಳ ಇಷ್ಟ ಆಗ್ತಾರೆ, ಬಿಕಾಸ್ ದೇ ಇನ್ಸ್ಪೈರ್ ಅಸ್. ಗಾಡ್ ಬ್ಲೆಸ್. ದೀಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಅನಿಸ್ತು ಫಸ್ಟ್ ಇಂಪ್ರೆಷನ್? ಅವ್ರು ಹೊಗಳಿದ್ರು ಅಂತ ನೀವು ಹೋಗ್ಲೇಬೇಕು ಅಂತ ಏನಿಲ್ಲ? ಇಲ್ಲ ಅದು ಅಲ್ಲ, ವಿ ಕ್ಯಾನ್ ಓಪನ್ ಒನ್ ಮ್ಯೂಚುವಲ್ ಅಪ್ರಿಸಿಯೇಷನ್ ಕ್ಲಬ್. ದೀಕ್ಷಿತ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಟಿಪ್ಪಣಿ ಬರೀಬೋದು ಆಕ್ಚುಲಿ. ಅಷ್ಟು ಲೈಕ್ ಐ ಗೆಸ್ ಅವರಲ್ಲಿ ಬರೇ ಏನ್ ಹೇಳಿ, ಸಿನಿಮಾ ಬಿಟ್ರೆ ಅವ್ರಿಗೆ ಮತ್ತೇನು ಇಲ್ಲ ಅಂತ ಅನ್ಸುತ್ತೆ ಲೈಫಲ್ಲಿ. ಅದೇ ಒಂದು ಹುಚ್ಚು ತರ ಆತರ. ಹಾ, ಅಂಡ್ ಅವ್ರೇನ್ ಹೇಳ್ತಾ ಇದ್ರು, ಇಲ್ಲ ಇವರು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರಲ್ಲ, ಅವ್ರು ಆಕ್ಚುಲಿ ಅದಕ್ಕಿಂತ ಮುಂಚಿನ ಅವ್ರ ಕೆಲ್ಸನ ನೋಡಿ ನಾನು ಹೆದರ್ಕೊಂಡು ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಬ್ರಿಗೊಬ್ರು ಇನ್ಸ್ಪೈರ್ ಆಗಿದ್ದೀರಾ? ಹಾ, ನಾನ್ ಇನ್ಫ್ಯಾಕ್ಟ್ ಅವ್ರು ಬರೋಕ್ಕಿಂತ ಮುಂಚೆ ನಾನು ಟೀಮಿಗೆ ಫೋನ್ ಮಾಡ್ಬಿಟ್ಟು, ಇಲ್ಲ ದೀಕ್ಷಿತ್ ಯಾವಾಗ ಬರ್ತಾರಲ್ಲ, ಇವತ್ ಬರ್ತಾರೆ ಅಂತಂದ್ರೆ ನಾನು 3 ದಿನದ ಹಿಂದೆ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಅವ್ರಿಗೆ ಗೊತ್ತಿದೆಯೋ ಇಲ್ಲೋ, ನಾನು 3 ದಿನದ ಹಿಂದೆ ಪ್ರಾಕ್ಟೀಸ್ ಶುರು ಮಾಡಿದೀನಿ, ಜಸ್ಟ್ ಸೋ ದಟ್ ಅವರ ಟ್ಯಾಲೆಂಟಿಗೆ ನಾನು ಅಲ್ಲಿ ಹೋಗಿ ನಿಲ್ಲೋಣ ಅಂತ ಅಟ್ಲೀಸ್ಟ್ 3 ದಿನದಲ್ಲಿ. ದಟ್ ಇಸ್ ಟ್ರೂ. ಸೊ ಐ ವಾಸ್ already very motivated that
ಐ ಆಮ್ ವರ್ಕಿಂಗ್ ವಿತ್ ಅನ್ ಆಕ್ಟರ್ ಲೈಕ್ ದೀಕ್ಷಿತ್ ಶೆಟ್ಟಿ ಬಿಕಾಸ್ ಅವ್ರ ಬಗ್ಗೆ ಎಲ್ಲೇ ನಾನು ಏನೇ ಕೇಳ್ಪಟ್ರು ಅದು ಯಾವತ್ತೂ ಈ ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಟ್ಯಾಲೆಂಟೆಡ್, ಒಳ್ಳೆ ಆಕ್ಟರ್ ಅವರು, ನಿಮ್ಗೆ ಅಪರ್ಚುನಿಟಿ ಅಂತ ಹೇಳ್ತಾರೆ. ಅವರಿಗೂ ಪರ್ಸ್ನಲಿ ಕೂಡ ಹೇಳಿದ್ದೀನಿ. ಏನಾಗ್ತಾ ಇತ್ತು ಗೊತ್ತಾ, ಆಕ್ಚುಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು, ಅದು ಸುಳ್ಳಲ್ಲ ಅಂತ ಹೇಳೋದಕ್ಕೆ. ನಾನು ಯಾವುದೇ ನರೇಶನಿಗೆ ಹೋಗಲಿ, ಯಾವುದೇ ಡೈರೆಕ್ಟರ್ಸ್ ನಂಗೆ ಫೋನ್ ಮಾಡಲಿ, ಯಾವುದೇ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬರಲಿ, ಅವರು ಮೇಡಮ್ ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನರೇಶನ್ ಎಲ್ಲ ಕೊಡ್ತಾ ಇದ್ರು, ಮತ್ತೆ ಹೀರೋ ಯಾರು, ದೀಕ್ಷಿತ್ ಶೆಟ್ಟಿನ ಕನ್ಸಿಡರ್ ಮಾಡ್ತಾ ಇದೀವಿ ಅಥವಾ ದೀಕ್ಷಿತ್ ಶೆಟ್ಟಿ ಜೊತೆಗೆ ಆಲ್ರೆಡಿ ಮಾತಾಡಿದೀವಿ, ಹೀಗೆ ಬರ್ತಾ ಇತ್ತು. ಅಷ್ಟೊಂದು ಕ್ರಿಯೇಟಿವ್ ಮೈಂಡ್ಗಳು ಒಬ್ಬರ ಜೊತೆಗೇನೆ ಕೆಲಸ ಮಾಡಬೇಕು ಅಂತ ಅನ್ಕೊಂತಿದ್ದಾರೆ ಅಂತಂದ್ರೆ ಅವರು ಅಲ್ಲಿ ತನಕದ ಜರ್ನಿಯನ್ನ ಎಷ್ಟು ತಮ್ಮನ್ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಅವ್ರ ಜೊತೆ ಐ ಗೆಸ್ ಕೆಲಸ ಮಾಡ್ತಿದ್ದಾಗ ನಂಗೆ ಇದು ರಿಯಲೈಸ್ ಆಯ್ತು, ವೈ ದೀಕ್ಷಿತ್ ಶೆಟ್ಟಿ ಈಸ್ ದೀಕ್ಷಿತ್ ಶೆಟ್ಟಿ ಟುಡೇ. ಬಿಕಾಸ್ ಅವರು ಅಷ್ಟು ಹಾರ್ಡ್ ವರ್ಕಿಂಗ್. ಅಂಡ್ ನಾನು ಹೇಳ್ದಂಗೆ ಅವ್ರಿಗೆ ಸಿನಿಮಾ ಬಿಟ್ರೆ ಮತ್ತೆ ಏನೂ ಗೊತ್ತಿಲ್ಲ. ಅವರು ಸೆಟ್ಟಿಗೆ ಬಂದ್ರು ಅಂತಂದ್ರೆ ತಮ್ಮ ಲೈನ್ಸ್ ಬಗ್ಗೆ, ತಮ್ಮ ಸ್ಕ್ರಿಪ್ಟ್ ಬಗ್ಗೆ, ಅಥವಾ ಆ ಸೀನನ್ನ ಹೆಂಗೆ ಬೆಟರ್ ಮಾಡ್ಬೋದು. ಆ್ಯಂಡ್ ಹಿ ಹಿಮ್ಸೆಲ್ಫ್, ಐ ಡೋಂಟ್ ನೋ, ಪ್ಲೀಸ್ ಗಿವ್ ಮಿ ದ ಲಿಬರ್ಟಿ ಟು ಟೆಲ್ ದಿಸ್. ಅವ್ರು ಆಕ್ಚುಲಿ ಒಂದು ಆಕ್ಟಿಂಗ್ ಸ್ಕೂಲಲ್ಲಿ ಟೀಚ್ ಮಾಡ್ತಾರೆ, ಕಲಿಸ್ತಾರೆ ಆಕ್ಟಿಂಗ್ ಅನ್ನ. ಬಟ್ ಅವ್ರ ಸೆಟ್ಟಿಗೆ ಬಂದು ಹೇಗಿರ್ತಾ ಇದ್ರು ಅಂತಂದ್ರೆ, ಈವನ್ ನಮ್ಮ ಸೆಟ್ಟಲ್ಲಿ ಅವ್ರು ಹೇಳಂಗೆ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ, ಒಂದು 30-35 ಜನ ಆರ್ಟಿಸ್ಟ್ಗಳಿದ್ದಾರೆ. ಒಂದು ಚಿಕ್ಕ ಮಗುವಿಂದ ಹಿಡಿದು 70 ವರ್ಷದ ಅಜ್ಜನ್ ತನಕ ನಮ್ಮ ಸೆಟ್ಟಲ್ಲಿ ಇದ್ರು. ಅಂಡ್ ಅವರು ಯಾರ ಹತ್ರನು ಫೀಡ್ಬ್ಯಾಕ್ ಕೇಳೋದಕ್ಕೆ ಮುಜುಗರ ಮಾಡ್ಕೊಳ್ಳಲ್ಲ. ಒಂದ್ ಸೀನ್ ಆದ್ಮೇಲೆ ಏನ್ ಚೆನ್ನಾಗ್ ಬಂತ, ವರ್ಕ್ ಆಗ್ತಾ ಇದೆಯಾ, ಕಾಮಿಡಿ ವರ್ಕ್ ಆಯ್ತಾ, ನಗು ಬಂತ, ಇವನ್ ಮಗುಗಾಗ್ಲಿ ಅಥವಾ ದೊಡ್ಡ ಅಜ್ಜಂಗಾಗ್ಲಿ ಎಲ್ಲರಿಗೂ ಆ ಫೀಡ್ಬ್ಯಾಕ್ ತಗೊಳ್ಳೋ ಒಂದು ಮನೋಭಾವ ಇದೆ ಅಲ್ಲ, ದಾಟ್ ಓನ್ಲಿ ಶೋಸ್ ವಾಟ್ ಅನ್ ಆಕ್ಟರ್ ಹಿ ಈಸ್ ಅಂಡ್ ಹೌ ಮಚ್ ರೆಸ್ಪೆಕ್ಟ್ ಹಿ ಗಿವ್ಸ್ ಫಾರ್ ಹಿಸ್ ಕ್ರಾಫ್ಟ್. ಅಂದ್ರೆ ಅವ್ರಿಗೆ ಕೆಲಸ ಚೆನ್ನಾಗಾದ್ರೆ ಆಯ್ತು, ಆ ಸಿನಿಮಾ ಚೆನ್ನಾಗ್ ಬಂದ್ರೆ ಆಯ್ತು, ಸೀನ್ ವರ್ಕ್ ಆದ್ರೆ ಆಯ್ತು. ಅಂಡ್ ಅಂತವ್ರ ಜೊತೆ ಕೆಲಸ ಮಾಡುವಾಗ ಐ ಗೆಸ್ ನನ್ಗೆ ಕೂಡ ತುಂಬಾನೇ ಅಂದ್ರೆ ಇಲ್ಲ ನಾನು ಇನ್ನು ಚೆನ್ನಾಗಿ ಮಾಡ್ಬೇಕು, ಮೋಟಿವೇಶನ್ ಬರುತ್ತೆ. ನಾನು ಇನ್ನೊಂದ್ ಸೆಟ್ಟಿಗೆ ಹೋದಾಗ ಲೈಕ್ ಹೀಗೆ ಇರ್ಬೇಕು, ನಾನು ಎಷ್ಟು ಡೆಡಿಕೇಶನ್ ಇಂದ ಕೆಲಸ ಮಾಡ್ಬೇಕು ಅನ್ನೋ ಮೋಟಿವೇಶನ್ ಬರುತ್ತೆ. ಈ ವಿಡಿಯೋ ಕ್ಲಿಪ್ ನ ಕಟ್ ಮಾಡಿ ನಾನು ಕೊಡಿ, ನಾನು ಸೋಶಿಯಲ್ ಮೀಡಿಯಾ ಪೇಜಸ್ ಎಲ್ಲ ಈಗೆಲ್ಲ ಪಾಸಿಟಿವ್ಸ್ ಆಯ್ತು. ಇವಾಗ ನಿಮ್ಗೆ ಯಾವತ್ತಾರು ಬೃಂದ ಅವ್ರ ಮೇಲೆ ಇರಿಟೇಟ್ ಆಗಿದ್ಯಾ, ಸಿಟ್ಟು ಬಂದಿದ್ಯಾ? ಸ್ವಲ್ಪ ನೆಗೆಟಿವ್ಸ್ ಕಡೆ. ಇರಿಟೇಟ್ ಸಿಟ್ಟು ಅಂತ ಬಂದಿಲ್ಲ. ಆಫ್ಕೋರ್ಸ್ ಸಣ್ಣ ಪುಟ್ಟ ವೆರಿ ಬಿಗಿನಿಂಗ್ ಅಲ್ಲಿ ಗೊತ್ತಿಲ್ಲದೆ ಇದ್ದಾಗ ಕ್ಯೂರಿಯಾಸಿಟಿ ಇದೆ, ಓಕೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅಥವಾ ಯಾಕೆ ಹಿಂಗಾಯ್ತು ಅನ್ನೋದು ಆಗಿದೆ ಹೊರತು ಇರಿಟೇಷನ್, ಕೋಪ ಅಂತ ಆಗಿಲ್ಲ. ನಿಮ್ಗೆ ಏನಾದ್ರು ಆಗಿದೆಯಾ? ನಿಮ್ಗೆ ಯಾವತ್ತೂ ಆಗಿಲ್ವಾ? ಬಿಕಾಸ್ ವಿ ಗಾಟ್ ಟು ನೋ ಈಚ್ ಅದರ್ ಸೆಟ್ ಅಲ್ಲೇ. ನಮ್ಗೆ ಶೂಟ್ ಶುರು ಮಾಡ್ಬಿಟ್ಟಿದ್ವಿ ನಾವು ಆಲ್ರೆಡಿ. ಶುರು ಮಾಡ್ತಾ ಮಾಡ್ತಾ ಆ ಜರ್ನಿಯಲ್ಲಿ ನಾವು ಒಬ್ರಿಗೊಬ್ರು ಜಾಸ್ತಿ ಗೊತ್ತಾಗಿದ್ವಿ. ಅಂಡ್ ಐ ಥಿಂಕ್ ಶೂಟ್ ಮಾಡ್ತಾ ಮಾಡ್ತಾ ಪ್ರಮೋಷನ್ಸ್ ಈಗ ಬರೋ ಅಷ್ಟಲ್ಲಿ ನಾವು ಆಕ್ಚುಲಿ ಇನ್ನೂ ಜಾಸ್ತಿ ಕ್ಲೋಸ್ ಆಗಿದ್ವಿ ನೋಡಕ್ ಹೋದ್ರೆ. ಜನರಲಿ ಇದಾಗ್ತಾವೆ ಸಿನಿಮಾದಲ್ಲಿ, ಯಾಕಂದ್ರೆ ಶೂಟ್ ಮಾಡುವಾಗ ಬೇರೆ ಕ್ಯಾರೆಕ್ಟರು ಏನ್ ಮಾಡಬೇಕು ಅದರಲ್ಲೇ ಹೊಟ್ಟೋಗುತ್ತೆ. ಪ್ರಾಬ್ಲಿ ಪ್ರಮೋಷನ್ಸ್ ಟೈಮಲ್ಲಿ ನಾವಾಗಿರ್ತೀವಿ, ಸೊ ಆಗ ಒಂಚೂರು ಓಪನ್ ಅಪ್ ಆಗೋದಕ್ಕೆ ಅಲ್ಲಿ ಸ್ಪೇಸ್ ಇರುತ್ತೆ. ಹಂಗೆ ದೆನ್ ವಿ ಬಿಕಮ್ ಕ್ಲೋಸ್ ಜನರಲಿ. ಬೃಂದಾ ಜೊತೆನೂ ಮೋಸ್ಟ್ಲಿ ಹಾಗೆ ಆಗಿದ್ದು. ಐ ಥಿಂಕ್ ನಮ್ಮ ಇಂಡಸ್ಟ್ರಿಗೂ ಬೇರೆ ಇಂಡಸ್ಟ್ರಿಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಜೊತೆಗೆ ಈಗ ಬೇರೆ ಇಂಡಸ್ಟ್ರಿಗೆ ಹೋಗಿ ವರ್ಕ್ ಮಾಡ್ಬೇಕಾದ್ರೆ ಏನೆಲ್ಲ ಚಾಲೆಂಜಸ್ ಅನಿಸ್ತು ನಿಮ್ಗೆ? ಒಂದು ಭಾಷೆ ಬೇರೆ ಚಾಲೆಂಜಸ್ ಅಂತಂದ್ರೆ, ಬೇರೆ ಭಾಷೆಯನ್ನು ಕಲಿತು ಅದರಲ್ಲಿ ಮಾಡೋದಕ್ಕೂ ನಮ್ಮ ಮಾತೃಭಾಷೆಯಲ್ಲಿ ಸಿನಿಮಾನ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಬಟ್ ಅದು ಒಂದು ಸ್ವಲ್ಪ ಚಾಲೆಂಜಿಂಗ್ ಅನಿಸುತ್ತೆ. ಆ್ಯಂಡ್ ಬೇರೆ ಇಂಡಸ್ಟ್ರಿಗೂ ನಮ್ಮ ಇಂಡಸ್ಟ್ರಿಗೂ ಇರುವ ವ್ಯತ್ಯಾಸ, ಕೆಲಸಕ್ಕೆ ತಕ್ಕ ಹಾಗೆ ಸಿಗುವ ಮರ್ಯಾದೆ. ಮೋಸ್ಟ್ಲಿ ನಿಮ್ಮ ಕೆಲಸವನ್ನು ನೋಡಿ ಕೆಲಸ ಹುಡುಕಿ ಅಂತೀವಲ್ಲ, ಅದೆಲ್ಲ ಒಂದು ಸ್ವಲ್ಪ ನಮ್ಮಲ್ಲಿ ಕಮ್ಮಿ ಇದೆಯೇನೋ. ಕೆಲಸವನ್ನು ನೋಡಿ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಬೇರೆ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಬಟ್ ತೆಲುಗಲ್ಲಿ ನನ್ನ ಎಕ್ಸಾಂಪಲ್ ನನಗಾಗಿದ್ದು ಕೆಲಸವನ್ನು ನೋಡಿ ಕೆಲಸ ಸಿಕ್ಕಿದೆ ನನಗೆ ಜಾಸ್ತಿ. ಅಲ್ಲಿ ಆ ಒಂದು ಸಣ್ಣ ರೆಕಗ್ನೈಸೇಷನ್ ಅಂತ ಹೇಳಲ್ಲ ನಾನು, ರೆಕಗ್ನೈಸೇಷನ್ ಸಿಗುತ್ತೆ. ಇಟ್ಸ್ ನಾಟ್ ಅಬೌಟ್ ಆಡಿಯನ್ಸ್. ಇಂಡಸ್ಟ್ರಿಲಿ ಏನಾಗುತ್ತೆ, ಯಾವುದೋ ಒಂದು ಪಾತ್ರವನ್ನು ನೀವು ಮಾಡಿದಾಗ ಆ ಪಾತ್ರವನ್ನು ನೋಡಿ ಈ ಹುಡುಗ ಬೇರೆ ಥರದ ಪಾತ್ರವನ್ನು ನಿಭಾಯಿಸಬಲ್ಲ ಅಂತ ಹೇಳಿ ಬೇರೆ ಪಾತ್ರಗಳು ಹುಡುಕಿ ಬರೋದಿದೆಯಲ್ಲ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಐ ಥಿಂಕ್ ಎಲ್ಲ ಯಂಗ್ ಆ್ಯಕ್ಟರ್ಸ್ಗೆ ಅದು ಬೇಕು. ನಮ್ಮ ಕೆಲಸವನ್ನು ನೋಡಿ ಕೆಲಸ ಸಿಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೊಂಚೂರು ಆಗಬೇಕು ಅಂತ ಅನ್ಸುತ್ತೆ. ಸೊ ನಿಮ್ಗೆ ಅಂದ್ರೆ ಈಗ ಆಕ್ಟಿಂಗ್ ಅನ್ನೋದು ನಿಮ್ಗೆ ಪ್ಯಾಷನ್ ಆಗಿತ್ತಾ ಹೇಗೆ? ಇವ್ರು ಹೇಳಿದ್ರು ಒಂದು ಬೇರೆ ಜಾಬ್ನ ಬಿಟ್ಟು ನೀವು ಇಲ್ಲಿಗೆ ಬಂದ್ರಿ ಅಂತ. ಸೊ ಇದ್ರ ಬಗ್ಗೆ ಹೇಳಿ. ಅಂದ್ರೆ ಸಣ್ಣ ವಯಸ್ಸಿಂದ ನಾನು ಆಕ್ಟರ್ ಆಗ್ಬೇಕು ಅಂತ ಕನ್ಸಿತ್ತಾ ಹೇಗೆ? ಈ ಫೀಲ್ಡ್ ಬಂದಿದ್ದು ಹೇಗೆ?
ನಂಗೆ ಚಿಕ್ಕ ವಯಸ್ಸಿಂದ ಇಂಜಿನಿಯರ್ ಆಗಬೇಕು ಅಂತಿತ್ತು. ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ಬರು ಶಿಕ್ಷಕರು. ಆ್ಯಂಡ್ ಯೂಶ್ವಲಿ ನಮ್ಮ ಎನ್ವೈರ್ನ್ಮೆಂಟ್ ಹೇಗಿತ್ತು ಅಂತಂದರೆ ಓದಿನ ಕಡೆಗೆ ಒಂದು ಸ್ವಲ್ಪ ಅಕಾಡೆಮಿಕಲಿ ಸ್ವಲ್ಪ ಬಯಸ್ಡ್ ಇದ್ವಿ ನಾವು. ಆ್ಯಂಡ್ ನಾವು ಇಂಜಿನಿಯರ್ಸ್ ಹೆಂಗೆ ಅಂತಂದರೆ ಫಸ್ಟ್ ಇಂಜಿನಿಯರಿಂಗ್ ಮಾಡ್ತೀವಿ, ನಂತರ ನಾವು ಪ್ಯಾಷನ್ ಹುಡುಕ್ತೀವಿ. ಸೊ ಐ ಗೆಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡ ಯಾವುದೇ ಇಂಡಸ್ಟ್ರಿ ತಗೊಳ್ಳಿ ಅದರಲ್ಲಿ ತುಂಬ ಜನ ಇಂಜಿನಿಯರ್ಸ್ ಇರ್ತಾರೆ. ಸೊ ಐ ಗೆಸ್ ನಾನು ಎಲ್ಲೋ ಒಂದು ಕಡೆ ಆಕ್ಟರ್ ಆಗಬೇಕು ಅಂತಾನೆ ಇತ್ತು, ಅದಕ್ಕೋಸ್ಕರ ಇಂಜಿನಿಯರಿಂಗ್ ಮಾಡಿದೆ ಅಂತ ನನ್ನ ನಂಬಿಕೆ. ಮೋಸ್ಟ್ಲಿ ಇಂಡಸ್ಟ್ರಿಯಲ್ಲಿ ಕಲ್ಲೆಸಿದ್ರೆ ಎಷ್ಟು ಜನ ಇಂಜಿನಿಯರ್ಸ್ ಬೀಳುತ್ತೆ. ಅದೇ ನಮ್ದು ಹಂಗೆ ಆಗೋದು, ಅದಕ್ಕೆ ನಾವೆಲ್ಲ ಇಂಜಿನಿಯರಿಂಗ್ ಚೂಸ್ ಮಾಡ್ಕೊಳ್ಳೋದು. ಟೈಮ್ ಸಿಗುತ್ತೆ ಅಂತ, ತುಂಬಾ ಟೈಮ್ ಸಿಗುತ್ತೆ. ಬಟ್ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಚಿಕ್ಕ ವಯಸ್ಸಿಂದ ಟಿವಿ ಹುಚ್ಚಿತ್ತು. ಅದು ನಮ್ಗೆ ಏನ್ ಸಿಗಲ್ಲ ಅಲ್ಲ, ಅದ್ರ ಮೇಲೆ ಜಾಸ್ತಿ ನಮ್ಗೆ ಇಂಟ್ರೆಸ್ಟ್ ಇರುತ್ತಂತೆ. ನಾನು ಓದಿದ್ದೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ, ಹಾಸ್ಟೆಲ್ ಅಲ್ಲಿ. ನಮ್ದು ಟಿವಿನೇ ಇಲ್ಲ. ಅಂಡ್ ವೆರಿ ಸ್ಟ್ರಿಕ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್. ಬರೇ ಓದು 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 ಓದು. ಬಟ್ ನಮ್ಮ ಮನೇಲಿ ಹೇಗಿತ್ತು ಎನ್ವೈರ್ನ್ಮೆಂಟ್ ಅಂತಂದ್ರೆ, ನೀನು ಓದಿನ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರೂ ಇರಬೇಕು, ಹಾಡು ಹಾಡ್ಬೇಕು ಅಥವಾ ಸಿಂಗಿಂಗ್, ಡ್ಯಾನ್ಸಿಂಗ್ ಏನಾದ್ರೂ ಒಂದಿರ್ಲಿ ಅಂತ. ಸೊ ನನ್ನ ಅಪ್ಪಾಜಿ ನಂಗೆ ಚಿಕ್ಕ ವಯಸ್ಸಿಂದ ಕೈ ಹಿಡ್ಕೊಂಡು ಡಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಐ ಗೆಸ್ ಅಲ್ಲಿಂದ ಶುರುವಾಗಿದ್ದು ಅಂತ ಅನ್ಸುತ್ತೆ. ಯಾವತ್ತೂ ಸ್ಟೇಜ್ ಮೇಲೆ ಇರ್ತಾ ಇದೆ. ಸೊ ಐ ಗೆಸ್ ಅಲ್ಲಿಂದ ಕಲೆ ಮೇಲೆ ಅಥವಾ ಈ ಜನರ ಚಪ್ಪಾಳೆ ಅವರಿಗೆ ಖುಷಿ ಪಡಿಸೋದು ಏನಿದೆ ಅಲ್ಲ, ಅದು ಐ ಗೆಸ್ ಎಲ್ಲೋ ಒಂದ್ ಕಡೆ ಅಲ್ಲಿಂದ ಬಂತು ಅಂತ ಅನ್ಸುತ್ತೆ. ಬೀಯಿಂಗ್ ಆನ್ ಸ್ಟೇಜ್ ಈಗ ನನಗೆ ಎಲ್ಲೋ ಒಂದ್ ಕಡೆ ಆ ಜನರು ಎಂಟರ್ಟೈನ್ ಆದಾಗ, ಜನರಿಗೆ ಖುಷಿ ಆದಾಗ ನಾವು ಮಾಡಿದ್ದು ಕೆಲ್ಸದ ಮೇಲೆ ಅದು ನನಗೆ ತೃಪ್ತಿ ಕೊಡುತ್ತೆ. ಸೊ ದೀಕ್ಷಿತ್ ಅವರೇ, ನಿಮ್ಮ ಜರ್ನಿ ನೋಡ್ತಾ ಹೋಗೋದಾದ್ರೆ ನಾಗಿಣಿಯಿಂದ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿಂದ ದಿಯಾ, ನಾಗಿಣಿನೇ ನಿಮ್ಗೆ ತುಂಬಾ ದೊಡ್ಡ ಫೇಮ್ ಕೊಡುತ್ತೆ, ಆಮೇಲೆ ರಿಯಾಲಿಟಿ ಶೋಗಳು, ಆಮೇಲೆ ಈ ಒಂದು ಬೆಳ್ಳಿತೆರೆಗೆ ಬರ್ತೀರಾ. ಸೊ ನಿಮ್ ಜರ್ನಿನ ನೀವು ಈಗ ನಿಂತು ಹಿಂದೆ ತಿರುಗಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಸಾಕಷ್ಟು ನಡೆದು ಬಂದಿದ್ದೀನಿ, ಇನ್ನು ಮುಂದೆ ಹೋಗೋದು ತುಂಬ ಇದೆ. ಐ ಥಿಂಕ್ ಈಗ ಹೇಳ್ತಿರ್ತೀವಲ್ಲ, ಅದೊಂದು ಸಮುದ್ರ, ಅಲ್ಲಿ ಹೋಗೋದು ಕಷ್ಟ ಅಂತ. ಮೋಸ್ಟ್ಲಿ ಅಕ್ವೇರಿಯಮಿಂದ ಕೆರೆಯಿಂದ ನದಿಯಿಂದ ಈಗ ಸಮುದ್ರಕ್ಕೆ ಹಾರಿದ್ದೀನಿ ಅನ್ಸುತ್ತೆ. ಸೊ ಸಮುದ್ರದಲ್ಲಿ ಈಜ್ಬೇಕು ಇವಾಗ. ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಈಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇಷ್ಟು ವರ್ಷ, ಬಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಅಂದ್ರೆ ಈ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಮಾಡ್ಬೇಕಾದ್ರೆ ನಾಗಿಣಿಲೆಲ್ಲ ಭಯ ಆಗ್ತಿತ್ತ? ತುಂಬಾ ಭಯ ಆಗ್ತಾ ಇತ್ತು ನನಗೆ, ತುಂಬಾ ಕಷ್ಟ ಆಗ್ತಾ ಇದ್ದಿದ್ದು ಎರಡು, ಒಂದು ಅಳೋದು, ಇನ್ನೊಂದು ರೊಮ್ಯಾಂಟಿಕ್ ಸೀನ್ಸ್ ಮಾಡೋದು. ಬಹಳ ಕಷ್ಟ ಅನಿಸ್ತಾ ಇತ್ತು. ತುಂಬಾ ವರ್ಕ್ ಮಾಡಿದ್ದೀನಿ ಅದ್ರ ಮೇಲೆ. ಉಷಾಮ್ಮ ಜೊತೆ ಕೂತು ಅವ್ರದ್ದು ಇನ್ಪುಟ್ಸ್ ತಗೊಂಡು ಸಾಕಷ್ಟು ವರ್ಕ್ ಮಾಡಿದ್ವಿ. ಆ್ಯಂಡ್ ಒಂದು ಪ್ಯಾಟ್ರನ್ ಇರುತ್ತೆ ನಿಮಗೆ, ಯು ಡೋಂಟ್ ಬಿಲೀವ್. ನೀವು ತುಂಬಾ ಜನ ಲವರ್ಸ್ ಎದುರುಗಡೆ ಕೂತು ಮಾತಾಡ್ತಿರೋದು ನೀವು ನೋಡಿದ್ರೆ ಜನರಲಿ ಹಿಂಗಿರ್ತಾರೆ, ಮಾತಾಡ್ತಾರೆ. ಸೊ ಆ ಬಾಡಿ ಲ್ಯಾಂಗ್ವೇಜು, ಕಣ್ಣು, ಆ ಬಾಡಿ ಲ್ಯಾಂಗ್ವೇಜ್, ಅಂದ್ರೆ ಕೆಲವರು ನನ್ನ ಕ್ರೀಪ್ ಅಂತಾನು ಅನ್ಕೊಂಡಿದ್ರು. ಬಟ್ ಎಸ್, ಆ ಥರದೊಂದಿಷ್ಟು ತುಂಬ ವರ್ಕ್ ಮಾಡಿದ್ದೀನಿ. ಸೊ ಹಂಗಾಗಿ ಐ ಥಿಂಕ್ ಇವಾಗ ಒಂಚೂರು ಐ ಕ್ಯಾನ್ ಡೂ ಬೆಟರ್ ಅಂತ ಅನ್ಸುತ್ತೆ. ಓಕೆ ಬೃಂದ ಅವರೇ, ನಿಮ್ಗೆ ಯಾವ ಸೀನ್ಗಳು ಕಷ್ಟ ಅನ್ಸುತ್ತೆ? ಇವ್ರು ಹೇಳ್ದಂಗೆ ರೊಮ್ಯಾಂಟಿಕ್ ಮತ್ತೆ ಅಳ್ಳೋದು ಇವರಿಗೆ ಚಾಲೆಂಜಿಂಗ್ ಆಗಿತ್ತು, ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ ಅಂತಂದ್ರು. ನಿಮ್ಗೆ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಓಕೆನಾ, ಅಥವಾ ಯಾವೊಂದು ಎಮೋಷನ್ ಹೊರಗೆ ಹಾಕೋ ಕಷ್ಟ ಅನ್ಸುತ್ತೆ, ಅಥವಾ ನಿಮ್ಗೆ ಇನಿಷಿಯಲ್ ಡೇಸಲ್ಲಿ ಕಷ್ಟ ಅನಿಸ್ತಿತ್ತು? ಐ ಬಿಲೀವ್ ಎಲ್ಲದಕ್ಕೂ ನಾವು ಹಿಂದ್ಗಡೆ ಕೆಲಸ ಮಾಡಲೇಬೇಕು. ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಆ ಥರ. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಎವರ್ ಸೇ ದಟ್ ಓಕೆ ನನ್ಗೆ ಇದು ಮಾಡೋಕ್ಕೆ ಕಂಫರ್ಟಬಲ್ ಅಂತ ನಾನು ಯಾವತ್ತೂ ಹೇಳಬಲ್ಲೆ ಅನ್ನೋದು ಐ ಡೌಟ್. ಬಟ್ ವಿಲ್ ಐ ನಾಟ್ ವರ್ಕ್ ಟುವರ್ಡ್ಸ್ ಇಟ್? ನೋ, ಇಲ್ಲ, ನಾನು ಕೆಲಸ ಮಾಡ್ತೀನಿ. ವಾಟ್ ಎವರ್ ಇಸ್ ದ ಸೀನ್, ಐ ಗೆಸ್ ಐ ವಿಲ್ ವರ್ಕ್ ಟುವರ್ಡ್ಸ್ ಇಟ್. ಅಫ್ಕೋರ್ಸ್ ರೊಮ್ಯಾಂಟಿಕ್ ಸೀನ್ ಆಗಲಿ, ಬಟ್ ಅದಕ್ಕೂ ನಾನು ಎಫರ್ಟ್ ಹಾಕ್ತೀನಿ ಎಲ್ಲದಕ್ಕೂ. ನಾನು ಹೇಳ್ದಂಗೆ ನಮ್ಮ ಸಾಂಗಿಗೂ ನಾನು ಅವ್ರು ಬರೋಕ್ಕಿಂತ 3 ದಿನದ ಹಿಂದೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದೇ ಅನ್ಕೊಂಡೆ, ಬಂದ ತಕ್ಷಣ ಸೂಪರ್ ಆಗಿ ಮಾಡ್ತಾ ನಾನು ಇವತ್ತು ಬಂದಿದ್ದೀನಿ, ಆಲ್ರೆಡಿ ಮಾಡ್ತಾ ಇದಾರಲ್ಲ, ಸುಮ್ಮನೆ ಹಿಂಗೆ ಸರ್ ಅಂದ್ಬಿಟ್ಟು ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ಈಗ ತರ ಹೇಳ್ಕೊಟ್ರಲ್ಲ ನಮ್ಗೆ ಅಂತ. ಸೊ ಈಗ ಗೊತ್ತಾಗ್ತಾ ಇದೆ. ಅದೇ ನಾನು ಅಲ್ಲಿ ಪುಟ್ ಮೈ ಎಫರ್ಟ್ ಅಷ್ಟೇ, ಯಾವುದೇ ಸೀನ್ ಆದ್ರೂ. ಬಟ್ ಐ ಫೀಲ್ ಸಮ್ವೇರ್ ಕಾಮಿಡಿ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಓಕೆ ದೀಕ್ಷಿತ್ ಅವ್ರೆ, ಈ ಮೂವಿಲಿ ನೀವು ಜಾಸ್ತಿ ರೀಟೇಕ್ಸ್ ಏನಾದ್ರು ತಗೊಂಡಿದ್ದೀರಾ? ಯಾವ ಸೀನಿಗೆ ಜಾಸ್ತಿ ರೀಟೇಕ್ಸ್ ತಗೊಂಡ್ರಿ? ನಾನು ಈ ಸಿನಿಮಾ ಅಂತಲ್ಲ, ಪ್ರಾಬಬ್ಲಿ ಈ ರೀಟೇಕ್ಸ್ ಐ ಥಿಂಕ್ ರೀಲ್ ಇತ್ತಲ್ಲ, ಆವಾಗ ಕೌಂಟ್ ಆಗ್ತಾ ಇತ್ತು, ಮ್ಯಾಟ್ರ್ ಆಗ್ತಾ ಇತ್ತು. ಬಟ್ ಡಿಜಿಟಲ್ ಬಂದಿದ್ದೇನೆ ಅದನ್ನ ಸುಲಭ ಮಾಡಬೇಕು ಅಂತ. ಸೊ ನಾವು ಯಾವುದಾದ್ರೂ ಒಂದು ಸೀಕ್ವೆನ್ಸ್ನ ಅಥವಾ ಶೂಟ್ ಮಾಡಿದ್ಮೇಲೆ ಒಂದು ಸೀನ್ನ ಹೋಗಿ ವಾಪಸ್ ನೋಡ್ತೀವಿ, ಏನಾದರೂ ಬೆಟರ್ ಮಾಡಬಹುದಾ. ಸೊ ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಒನ್ ಮೋರ್ಸ್.
ಸೊ ಹಾಗಾಗಿ ನನಗೆ ಯಾವುದೇ ಮಾನಿಟರ್ಗೆ ಹೋಗಿ ನಾನು ಪ್ರತಿ ಶಾಟು ಮಾನಿಟರಲ್ಲಿ ನೋಡ್ತೀನಿ. ಸೊ ಹೋಗಿ ನೋಡಿದಾಗ ನನಗೆ ಯಾವುದಾದ್ರೂ ಇನ್ನೂ ಮಾಡ್ಬೋದು, ಇಲ್ಲಿ ಇನ್ನೂ ಏನಾದರೂ ಮಾಡ್ಬೋದು ಅಂತ ಅನಿಸಿದಾಗ ಐ ಹ್ಯಾವ್ ಟೇಕನ್ ರೀಟೇಕ್ಸ್. ಐ ಥಿಂಕ್ ಜಾಸ್ತಿ ಅಂತ ಯಾವುದಿಲ್ಲ, ಆಲ್ಮೋಸ್ಟ್ ಎಲ್ಲವನ್ನೂ ಬೇಗ ಮುಗಿಸ್ತೀನಿ ಜನರಲ್ಲಿ. ಅದಕ್ಕೆ ಸ್ವಲ್ಪ ಪ್ರೊಡ್ಯೂಸರ್ಸ್ಗೆ ಇಷ್ಟ ನಾನು ಇಷ್ಟ. ಪ್ರೊಡಕ್ಷನ್ ಅದಕ್ಕೆ ಕಂಪ್ನಿ ಎಲ್ಲರ ಮತ್ತೆ ಬಾಯಲ್ಲಿ ಇವ್ರ ಹೆಸರೇ ಇರೋದು. ಅದೇ ಮತ್ತೆ ನಾನು ಕೆಲಸ ಮಾಡ್ತಿರೋದು ಅಷ್ಟೇನೆ. ಎಲ್ಲ ಕೆಲಸ ಮಾಡಿರುವ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಇನ್ನೊಂದೊಂದು ಕೆಲಸ ಮಾಡಕ್ಕೆ ಶುರು ಮಾಡಿದ್ದೀನಿ ಈಗ. ಓಕೆ ಓಕೆ ಸೆಕೆಂಡ್ ಯಾರ್ಯಾರಿಗೆ ನಾನು ಫಸ್ಟಲ್ಲಿ ಕೆಲಸ ಮಾಡಿದ್ದೆ, ರೈಟ್ ಫ್ರಮ್ SLVC ದಸರಾ ಪ್ರೊಡಕ್ಷನ್ಸ್ ಆಗಿರ್ಬೋದು, ನಮ್ಮ ಅಶೋಕ್ ಸರ್ ಜೊತೆ ಆಗಿರ್ಬೋದು, ಶ್ರೀನಿಧಿ ಜೊತೆ ಆಗಿರ್ಬೋದು, ಗೀತಾ ಆರ್ಟ್ಸ್ ಜೊತೆ ಇವಾಗ ಆಗಿರ್ಬೋದು, ಒಂದು ಸಿನಿಮಾ ಇದೆ, ನೆಕ್ಸ್ಟ್ ಸಿನಿಮಾ ಆಲ್ರೆಡಿ ಹುಡುಕ್ತಾ ಇದ್ವಿ. ಸೊ ಎಲ್ಲ ಅವ್ರವ್ರ ಜೊತೆನೇ ನಾನು ಮತ್ತೆ ಕೆಲಸ ಮಾಡ್ತಿರೋ ಕಾರಣನೇ ಅದೇನೆ. ಪ್ರಾಬ್ಲಿ ನಾನು ಕ್ವಿಕ್ ಆ್ಯಂಡ್ ಬೇಗ ಕೆಲಸ ಮುಗಿಸ್ತೀನಿ. ಆ ಕಾರಣಕ್ಕೇನೆ ಮತ್ತೆ ಮತ್ತೆ ಅವ್ರ ಜೊತೆ ಕೆಲಸ ಬೃಂದ ಅವ್ರಿಗೆ ಗೊತ್ತಾಯ್ತಾ ಯಾಕೆ ಎಲ್ಲರ ಬಾಯಲ್ಲೂ ಇವ್ರದ್ದು ಹೆಸರಿದೆ ಅಂತ? ಈಗ ನಾನು ಕೆಲವೊಂದಿಷ್ಟು ಹೀರೋಗಳ ನೇಮ್ ಹೇಳ್ತೀನಿ, ಅಂದ್ರೆ ಒಂದು 3-4 ಜನದ್ದು. ಅದ್ರಲ್ಲಿ ನಿಮ್ಗೆ ಯಾರು ಫೇವ್ರೆಟ್ ಅಂತ ಹೇಳ್ಬೇಕು. ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ, ನೆನಪಿರ್ಲಿ ಪ್ರೇಮ್ ಅವರಿದ್ದಾರೆ, ಅವರಿದ್ದಾರೆ. ನಿಮ್ಮ ಫೇವ್ರೆಟ್ ಕೋಸ್ಟರ್ ಯಾರು? ಇವ್ರು 3 ಕರೆಕ್ಟ್, ಇದೆಲ್ಲ ಕರೆಕ್ಟಾಗಿ ಆಪ್ಷನ್ ತಗೋಬೇಕು. ನನಗೆ ಕೃಷ್ಣ ಸರ್ ಇಷ್ಟ ತುಂಬಾನೇ. ಪ್ರೇಮ್ ಸರ್ ನನ್ನ ಸಿನಿಮಾ ಜರ್ನಿಯ ಮೊದಲ ಹೀರೋ ಅವರು ನನ್ಗೆ ತುಂಬಾನೇ ಇಷ್ಟ. ದೀಕ್ಷಿತ್ ಶೆಟ್ಟಿ ಕೂಡ ನನ್ನ 5ನೇ ಸಿನಿಮಾ ಹೀರೋ. ಎವ್ರಿಥಿಂಗ್ ಇಸ್ ಅಲ್ಲ, ಯಾರ್ದು ಅವ್ರು 3 ಜನರ ಹೆಸರು ಹೇಳಿದಾರಲ್ಲ, ಎಲ್ಲರೂ ಮೈಲ್ ಸ್ಟೋನ್. ಲೈಕ್ ಫಸ್ಟ್ ಸಿನಿಮಾ ಐ ಫೀಲ್ ಇಸ್ ವೆರಿ ಸ್ಪೆಷಲ್. ಫಸ್ಟ್ ಸರ್ ಆಲ್ವೇಸ್ ಸ್ಪೆಷಲ್, ಪ್ರೇಮ್ ಸರ್ ಇಸ್ ಸ್ಪೆಷಲ್. ಕೃಷ್ಣ ಸರ್, ಕೌಸಲ್ಯ ಸುಪ್ರಜಾರಾಮ is a cinema which gave me a bit of a recognition. ಸೊ ಕೃಷ್ಣ ಸರ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ನನ್ನ 5ನೇ ಸಿನಿಮಾ ಕೂಡ ಇಂಪಾರ್ಟೆಂಟ್ ತಾನೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ರಿಲೀಸ್ ಆಗಿರುವಂತ ಸಿನಿಮಾಗಳಲ್ಲಿ ನನ್ನ ಕರಿಯರ್ನ ಬೆಸ್ಟ್ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ನನ್ನ ಕರಿಯರ್ನ ಇಲ್ಲಿ ತನಕ ರಿಲೀಸ್ ಆಗಿರುವಂತ ಬೆಸ್ಟ್ ರೋಲ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿದೆ. ಸೊ ದೀಕ್ಷಿತ್ ಶೆಟ್ಟಿ ಇಸ್ ಆಲ್ಸೋ ವೆರಿ ಸ್ಪೆಷಲ್. ಈಗ ಅದೇ ಕ್ವಶನ್ ನಿಮ್ಗೆ. ಖುಷಿ ರವಿ ಅವರು, ದೀಪಿಕಾ ದಾಸ್ ಅವರು, ಹಾಗೆ ರಶ್ಮಿಕಾ ಮಂದಣ್ಣ, ಬೃಂದಾ ಆಚಾರ್ಯ, ಯಾರು ನಿಮ್ ಫೇವ್ರೆಟ್? ಅವ್ರು ಹೇಳಿತರ ಎಲ್ಲರದ್ದು ಹೇಳ್ಬೇಡಿ, ಒಬ್ರದ್ದು ಹೇಳಿ, ಪರವಾಗಿಲ್ಲ, ಅವ್ರು ಬೇಜಾರ್ ಮಾಡ್ಕೊಳಲ್ಲ. 4 ಜನ ಅವ್ರು ಮಾತ್ರ ಕೇಳಿದಾಗ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಾ ಇದ್ರು. ಎಕ್ಸ್ಪ್ಲೇನ್ ಮಾಡಿದ್ರು, ನೀವು ಸೀದಾ ಹೇಳಂಗಿಲ್ಲ. ಈಗ ನೀವ್ ಹೆಂಗೆ ಪ್ರಶ್ನೆನ ಸೀದಾ ಕೇಳಿದ್ರು, ನಾನು ಹಂಗೆ ಆನ್ಸರ್ನ ಸೀದಾ ಹೇಳ್ತಾ ಇದ್ದೀನಿ. 4 ಜನ ಇಸ್ ಮೈ ಫೇವ್ರೇಟ್ಸ್. ಬಿಕಾಸ್ ಖುಷಿ ಇಸ್ ವೆರಿ ಕ್ಲೋಸ್ ಟು ಮಿ. ಬಿಕಾಸ್ ಇಬ್ರು ಇದು ಫಸ್ಟ್ ಸಿನಿಮಾ, ತುಂಬಾ ರಿಹರ್ಸಲ್ಸ್ ಮಾಡಿದ್ವಿ, ತುಂಬಾ ವರ್ಷಗಳ ಜರ್ನಿ, 4 ವರ್ಷಗಳ ಜರ್ನಿ. ಖುಷಿ ಇಸ್ ವೆರಿ ವೆರಿ ಸ್ವೀಟ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಇನ್ಯಾರು ಹೇಳಿದ್ರೆ ದೀಪಿಕಾ ದಾಸ್, ಮತ್ತೆ 4 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೀವಿ, DKD ಕೆಲಸ ಮಾಡಿದ್ದೀವಿ. ಟುಡೇಸ್ ವಿಚ್ ಇಸ್ ವೆರಿ ವೆರಿ ಗುಡ್ ಫ್ರೆಂಡ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ರಶ್ಮಿಕಾ, ಬಿಕಾಸ್ ಇವತ್ತು ಗರ್ಲ್ ಫ್ರೆಂಡ್ ಆ ಮಟ್ಟಕ್ಕೆ ಹೋಗ್ತಾ ಇದೆ ಅಥವಾ ನಾನು ಪರ್ಫಾರ್ಮ್ ಮಾಡಿದ್ದೀನಿ ಅಂತಂದರೆ ಶಿ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಯಾಕಂದರೆ ಸೆಟ್ಟಲ್ಲಿ ಅಷ್ಟು ಚಂದ ಕೋಪರೇಟ್ ಮಾಡಿ. ಹೇಗಿದ್ವಿ ಅಂದರೆ ಇಬ್ಬರು ಕನ್ನಡದವರು, ಸೊ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ಹೆಂಗಿತ್ತು ವರ್ಕಿಂಗ್ ಎಕ್ಸ್ಪೀರಿಯನ್ಸ್? ಅಂದರೆ ಅದನ್ನು ಹೇಳಿದ್ನಲ್ಲ, ಸೆಟ್ಟಲ್ಲಿದ್ದಾಗ ಮೋಸ್ಟ್ ಪ್ರಾಬ್ಲಿ ನಾವು ಲೈನ್ಸು, ಡೈಲಾಗ್ಸು, ಪರ್ಫಾರ್ಮೆನ್ಸ್ ಮೇಲೆ ಹೇಳ್ತೀವಿ. ಅಂದರೆ ಅದು ಆಲ್ಸೋ ಇಂಟೆನ್ಸ್ ಸ್ಟೋರಿ ಬೇರೆ, ಇಂಟೆನ್ಸ್ ಲವ್ ಸ್ಟೋರಿ. ಸೊ ಹಾಗಾಗಿ ಐ ಥಿಂಕ್ ಇಬ್ರು ಅದ್ರ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ವಿ, ರಿಹರ್ಸಲ್ಸ್ಗಳು ಮಾಡ್ತಾ ಇದ್ವಿ. ಅಂದರೆ ನನಗೆ ಯಾವತ್ತೂ ಅವರೊಬ್ರು ಸ್ಟಾರ್ ಅಂತ ಅನಿಸ್ಲಿಲ್ಲ. ಸೊ ಆ ಕಂಫರ್ಟಬಲ್ ಆಕ್ಟ್ರೆಸ್, ಸೊ ಆ ಕಂಫರ್ಟಬಲ್ ಕೊಟ್ಟಿದ್ದಕ್ಕೆ ಅದು ಮಾಡೋಕ್ಕೆ ಸಾಧ್ಯ ಆಗಿದ್ದು. ಆ್ಯಂಡ್ ಬೃಂದಾ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ನಾನು ಪ್ರಮೋಷನ್ಸಲ್ಲಿ ಇರ್ತಾ ಇದ್ದೆ, ಶೂಟ್ ಮಾಡ್ತಾ ಇದ್ದೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಶೂಟ್ ಮಾಡ್ತಾ ಇದ್ದೆ, ಪ್ರಮೋಷನ್ಸಲ್ಲಿ ಇರ್ತಾ ಇದ್ದೆ. ಪಾಪ ಎಷ್ಟೋ ಸರಿ ನೈಟ್ ಶೂಟ್ಗಳನ್ನು ಅವರು ಅನುಸರಿಸ್ಕೊಂಡು ನೈಟ್ ಶೂಟ್ ಮಾಡಿದ್ದೀವಿ. ಸೆಟ್ ಆಗಿದ್ರಿಂದ ಬೆಳಿಗ್ಗೆ ಆಗಿರಲಿಲ್ಲ, ನೈಟ್ ಮಾಡೋಣ ಅಂತ ಹೇಳಿದಾಗ ನೈಟ್ ಶೂಟ್ ಮಾಡಿದ್ದೀವಿ. ಶಿ ಸೆಡ್ ಯೆಸ್ ಫಾರ್ ದ್ಯಾಟ್. ಶಿ ಇಸ್ ಬೀಂಗ್ ವೆರಿ ಕೈಂಡ್ ಆ್ಯಂಡ್ ಸ್ವೀಟ್. ಸೊ ಹೌ ಕ್ಯಾನ್ ಐ ಸೆಲೆಕ್ಟ್ ಒನ್ ಇನ್ ದಿಸ್? ಟೆಲ್ ಮಿ. ಎಸ್, ನೈಸ್. ಸೊ ಈಗ ಒಂದು ಕ್ವಿಕ್ ಆಗಿ ಒಂದು ಗೇಮ್ ತರ. ಓಕೆ, ಸೊ ಬೃಂದ ಅವರೇ, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಈಗ ಕನ್ನಡ ಫಿಲ್ಮ್ಸ್ ಅಲ್ಲಿ ಲಾಸ್ಟಿಗೆ ಸ್ಯಾಡ್ ಎಂಡಿಂಗ್ ಇರುವಂತ ಮೂವೀಸ್, ಅಂದ್ರೆ ಹೀರೋ ಹೀರೋಯಿನ್ ಒಂದಾಗಲ್ಲ, ಸೊ ಆ ತರದ ಮೂವೀಸ್ ಒಂದು 5 ಮೂವೀಸ್ ಹೇಳಿ. ಅದೇ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಂಗಿಲ್ಲ, ಓಕೆ, ಹಂಗೆ ಹೇಳಿ. ದಿಯಾ, ಮುಂಗಾರು ಮಳೆ, KTM ಅಲ್ಲಿ ನೀವು ಒಂದಾಗ್ತೀರಿ, ಬಟ್ ಇನ್ನೊಂದು ಹೀರೋಯಿನ್ ಜೊತೆ ಒಂದಾಗಲ್ಲ, ಸೊ KTM. ಸಿನಿಮಾಗಳೇ ಪ್ರೇಮಂ ಪೂಜ್ಯಂ, ಬ್ಲಿಂಕ್ ಒಂದಾಗಲ್ಲ, ಬ್ಲಿಂಕ್. ಎಸ್, ನೈಸ್. ಇನ್ನು ದೀಕ್ಷಿತ್ ಅವರೇ, ನಿಮ್ಗೆ ಈಗ ನಿಮ್ಮ ಮೂವಿ ಹೆಸರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ. ಸೊ ಈ B ಇಂದ ಸ್ಟಾರ್ಟ್ ಆಗೋ ಯಾವ್ದಾರ ಒಂದು 5 ಕನ್ನಡ ಮೂವೀಸ್ ಹೇಳಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಓಕೆ, ಅಂಡ್ ಬಂಗಾರದ ಮನುಷ್ಯ, ಬ್ಲಿಂಕ್.
ಹೇಳಿ ನೀವು. ಭರ್ಜರಿ ಬೇಟೆ ಆಯ್ತಲ್ಲ, ಭರಾಟೆ ಭರಾಟೆ. 4-5. Yes, yes. ಭರಾಟೆ. ಹಾಗಾಗಿ ಇದೊಂದು ಅಂದ್ರೆ ಕನ್ನಡಕ್ಕೆ ರಿಲೇಟೆಡ್ ಒಂದು ಗೇಮ್, ಅಂದ್ರೆ ಸಮಾನಾರ್ಥಕ ಪದಗಳು ಅಂತ ಏನ್ ಹೇಳ್ತೀವಿ ಆ ತರ. ಸೊ ನಾನು ಕೇಳ್ತಾ ಹೋಗ್ತೀನಿ ಒಂದೊಂದು. ಸೊ ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ನೋಡೋಣ. ಓಕೆ, ರೆಡಿನಾ ಇಬ್ರು? ಸೊ ಫಸ್ಟ್ ಬೆಂಕಿ, ಸಮಾನಾರ್ಥಕ ಪದ ಹೇಳಿ. ಅಗ್ನಿ. ಹಾ, ನೈಸ್. ನೆಕ್ಸ್ಟ್ ರಾಜ. ಮಹಾರಾಜ ಅಲ್ಲ, ಏನು ಒಡೆಯ. ಹಾ, ಒಡೆಯ. ಓಕೆ. ಕಣ್ಣು. ನಯನ. ಹಾ, ನೈಸ್. ದೀಕ್ಷಿತ್ ಅವರೇ ಸ್ಟಾರ್ಟ್ ಮಾಡಿ. ಅವ್ರೇ ಗೆಲ್ಲಿ ಅಂತ You don't say that. ಶಿ ಇಸ್ ಗುಡ್, ವೆರಿ ಗುಡ್. Hey, please, I was quick, no. ಯು ಆರ್, ಮತ್ತೆ ಯು ಆರ್. ಗೊತ್ತಿರ್ಬೇಕಲ್ವಾ? ವಿನ್ನಾಗಕ್ ಬಿಡೋದ್ ಒಂದ್ ಕಡೆ, ಬಟ್ ನನಗ್ ಗೊತ್ತಿರ್ಬೇಕಲ್ವಾ ನೀವ್ ಬಿಡಕ್ಕೆ. ಓಕೆ, ನೆಕ್ಸ್ಟ್ ಸೂರ್ಯ. ಹೇಳ್ಕೊಡಿ ಎಲ್ರು ಹೇಳ್ಕೊಡಿ. ಕ್ಯಾಮರಾಮನ್ ಹೇಳ್ಕೊಡ್ತಾರೆ ಈ ಕಡೆ. ರವಿ, ಆದಿತ್ಯ. ಓಕೆ, ನೆಕ್ಸ್ಟ್ ಕಾಡು. ಇದು ಅರಣ್ಯ. ಅರಣ್ಯ. ಹಾ, ನೆಕ್ಸ್ಟ್ ನೀವ್ ಹೇಳ್ಬೇಕು. ಬಾಗಿಲು. ಕದ. ಹಾ, ವೆರಿ ನೈಸ್. ಸೊ ಮನೆ. ಗೃಹ ಪ್ರವೇಶ. ಗೃಹ. ಓಕೆ. ಸೊ ನೆಕ್ಸ್ಟ್ ಭೂಮಿ. ಭೂಮಿ. ಧರತಿ. ಧರಣಿ. ಹಾ, ಧರಣಿ. ಓಕೆ. ಎಸ್, ಈಗ ನಿಮ್ಗೆ ದೀಕ್ಷಿತ್ ಅವರೇ ಬೃಂದಾಚಾರ್ಯ, ಅವ್ರಿಗೊಂದು ಸಮಾನಾರ್ಥಕ ಪದ ಹೇಳಿ. ನಗು. ನಗು. ಓಕೆ. ದೀಕ್ಷಿತ್ ಶೆಟ್ಟಿ ಅವರು. ಎನರ್ಜಿ, ಪವರ್. ಓಕೆ, ಎನರ್ಜಿ. ಓಕೆ, ನೈಸ್. ಸೊ ದೀಕ್ಷಿತ್ ಅವರೇ, ಕೊನೆಯದಾಗಿ ಅಂದ್ರೆ ನೀವು ಈ ಹಿಂದೆ ಕೂಡ ಒಂದು ಇವೆಂಟ್ ಅಲ್ಲಿ ಹೇಳಿದ್ರಿ, ಅಂದ್ರೆ ನಂಗೆ ಹೊರಗಡೆ ಸಪೋರ್ಟ್ ಸಿಗ್ತಾ ಇದೆ, ನಮ್ಮ ನೆಲದಲ್ಲಿ ನಂಗೆ ಸಪೋರ್ಟ್ ಬೇಕು ಅಂತ. ಸೊ ನಿಮ್ಮ ಸಿನಿಮಾ ಬಗ್ಗೆ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಯಾಕೆ ಆಡಿಯನ್ಸ್ ಬಂದು ನಿಮ್ಮ ಸಿನಿಮಾ ನೋಡ್ಬೇಕು ಅಂತ? ಸಾಕಷ್ಟು ಸಿನಿಮಾಗಳು ನೋಡಿರ್ತೀರಾ. ನನ್ನ ಸಿನಿಮಾಗಳು ಬ್ಲಿಂಕ್ ಆಗಿರ್ಬೋದು, ದಿಯಾ ಆಗಿರ್ಬೋದು, ಅಥವಾ KTM ಆಗಿರ್ಬೋದು. ಕೆಲವರು OTT ನೋಡಿದಾಗ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ ನನಗೆ ಸಾಕಷ್ಟು ಮೆಸೇಜ್ಗಳು ಬಂದಿದ್ದಿದೆ. ಸೊ ಎಸ್, ಆ ದಿನ ಇವತ್ತು ಬಂದಿದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಥಿಯೇಟ್ರಿಗೆ 21ನೇ ತಾರೀಕು ಬರ್ತಾ ಇದೆ. ಸೊ ಯಾರ್ಯಾರಿಗೆ ನನ್ನ ಹಿಂದಿನ ಸಿನಿಮಾಗಳು ನೋಡಿ ಮುಂದಿನ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಅನ್ಸಿತ್ತು, ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಆಗ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ಈಗ ಒಂದು ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಖಂಡಿತ ನಾನು ಡಿಸಪಾಯಿಂಟ್ ಮಾಡಲ್ಲ. OTTಗೋಸ್ಕರ ಕಾಯಬೇಡಿ. ಆ್ಯಂಡ್ ಆದಷ್ಟು ಮೊದಲ 3ನೇ ದಿನಗಳಲ್ಲೇ ಸಿನಿಮಾನ ನೋಡಿ. ಶುಕ್ರವಾರ, ಶನಿವಾರ, ಭಾನುವಾರದೊಳಗೆ ಸಿನಿಮಾನ ನೋಡಿ. ಆ್ಯಂಡ್ ಯಾಕೆ ನೋಡಬೇಕು ಅಂದರೆ, ನಾನು ಮಾತು ಕೊಟ್ಟ ಹಾಗೆ ಪ್ರತಿ ಸಾರಿ ನಿಮ್ಮ ಮುಂದೆ ಬರುವಾಗ ಬೇರೆ ಬೇರೆ ಜಾನರ್ ಸಿನಿಮಾನ ಬೇರೆ ಬೇರೆ ಪಾತ್ರಗಳ ಜೊತೆ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮತ್ತು ಕನಕನ ಪಾತ್ರ, ಅದರಲ್ಲಿ ನಾನು ಹಿಂದೆಂದೂ ಮಾಡದೇ ಇರುವಂಥ ಪಾತ್ರ. ಸೊ ಹಾಗಾಗಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ಎಲ್ಲರೂ ಕೇಳ್ಕೊತೀನಿ. ಎಸ್, ನೈಸ್. ಇನ್ನು ಬೃಂದಾ ಅವರೇ, ನೀವು ಕೂಡ ಹೇಳ್ಬಿಡಿ ಯಾಕೆ ನಿಮ್ಮ ಸಿನಿಮಾನ ಥಿಯೇಟರ್ ಬಂದು ನೋಡಬೇಕು ಅಂತ ಕೊನೆಯದಾಗಿ. ದೀಕ್ಷಿತ್ ಹೇಳ್ದಂಗೆ ಬೇರೆ ಬೇರೆ ರೀತಿಯ ಸಿನಿಮಾಗಳನ್ನು ಮಾಡೋ ಪ್ರಯತ್ನದಲ್ಲಿ, ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡೋ ಪ್ರಯತ್ನದಲ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾನ ಮಾಡಿರೋದು. ಆ್ಯಂಡ್ ತುಂಬ ಹೊಸಬ್ರೆಲ್ಲ ಸೇರಿ ಏನೋ ಒಂದು ಝೀಲ್ ಜೊತೆಗೆ ಏನೋ ನಮ್ಮೆಲ್ಲರಲ್ಲೂ ಅದೊಂದಿದೆ, ದಟ್ ಇಲ್ಲ, ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದೊಂದು. ಸೊ ಆ ಒಂದು ಪ್ರಯತ್ನದಲ್ಲಿ ಮಾಡಿರುವಂಥ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಒಂದು ಕಳ್ಳತನದ ಸ್ಟೋರಿಯನ್ನು ತುಂಬಾ ಎಂಟರ್ಟೈನಿಂಗ್ ಆಗಿ, ಒಂದು ಸೀರಿಯಸ್ ಕಳ್ಳತನನ ಎಂಟರ್ಟೈನಿಂಗ್ ವೇಯಲ್ಲಿ ಹೇಳಿದ್ದೀವಿ. ನಿಮಗೆ ಟ್ರೇಲರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಟ್ರೇಲರ್ ನೋಡಿದವರೆಲ್ಲ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ತುಂಬ ಒಳ್ಳೆ ಮೇಕಿಂಗ್ ಅನ್ನಿಸ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ನಮ್ಮ ಅಪ್ಪಾಜಿ ಆಗಿ ಅವರು ಚಿತ್ರರಂಗದಿಂದ ಒಂದು ಸ್ವಲ್ಪ ದೂರ. ನಾನು ಅವರಿಗೆ ನಿನ್ನೆ ಟ್ರೇಲರ್ ಕಳಿಸಿದಾಗ ತುಂಬಾ ದುಡ್ಡು ಹಾಕಿದ್ದಾರೆ ಅನಿಸ್ತಿರಲ್ಲ ಅಂತ ಅಂದ್ರು. ಅಂಡ್ ಸಿನಿಮಾ ಗೊತ್ತಿಲ್ಲದೆ ಇರೋರಿಗೂ ಅದು ಗೊತ್ತಾಗ್ತಾ ಇದೆ ಅಂತಂದ್ರೆ, ಐ ಗೆಸ್ ನೀವು ಈ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಬೇಕು. ತುಂಬಾ ಒಂದು ಪ್ಯಾಷನೇಟ್ ಆಗಿ ಸಿನಿಮಾನ ಕ್ರಿಯೇಟ್ ಮಾಡಿದ್ದೀವಿ. ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಚಿತ್ರಮಂದಿರದಲ್ಲಿ ಸಿಗೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಈ ಸಿನಿಮಾನ ನೀವೆಲ್ಲರೂ ಮನೆ ಮಂದಿ, ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಒಟ್ಟಿಗೆ ಕೂತು ಆರಾಮಾಗಿ ಚಿತ್ರಮಂದಿರದಲ್ಲಿ ನೋಡುವಂಥ ಸಿನಿಮಾ. ಸೊ ವೀಕೆಂಡಿಗೆ ಈ ಸಿನಿಮಾನ ಪ್ಲ್ಯಾನ್ ಮಾಡ್ಕೊಳ್ಳಿ. ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಯಾವುದೇ ಥರದ ನಿಮಗೆ ಮುಜುಗರ ತರಿಸುವಂಥ ಸೀನ್ ಆಗಿರ್ಬೋದು, ಅಥವಾ ಮಕ್ಕಳ ಜೊತೆ ನೋಡ್ಬೋದಾ ಅಥವಾ ಪೇರೆಂಟ್ಸ್ ಜೊತೆ ನೋಡ್ಬೋದಾ ಅನ್ನೋ ಥರ ಯಾವುದೇ ಸೀನ್ಗಳಿಲ್ಲ. ಎಲ್ಲರೂ ಆರಾಮಾಗಿ ಒಟ್ಟಿಗೆ ಕೂತು ನೋಡಿ ಒಂದಿಷ್ಟು ನಕ್ಕಿ ಬರುವಂಥ ಸಿನಿಮಾ. ಸೊ ಈ ವೀಕೆಂಡ್
ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಪ್ಲಾನ್ಸ್ ಮಾಡ್ಕೊಳ್ಳಿ. ಎಸ್, ಇನ್ನು ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಫಿಲ್ಮ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇಷ್ಟೊತ್ತು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ತಂಡ ನಮ್ಮ ಜೊತೆ ಇತ್ತು. ಒಂದು ವಿಭಿನ್ನವಾದಂತಹ ಪ್ರಯತ್ನ. ಹೀಗಾಗಿ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ. ನಿಮ್ಮೆಲ್ಲರ ಆಶೀರ್ವಾದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.